Hi dear friends, welcome to Sankalpa Learning Solutions. Today we discuss about some MCQs, CKCET questions on the chapter Electric Charges and Fields. Okay. So in yesterday's class, we have discussed 8 questions. So today I start with the 9th question. Okay. 8 ಕ್ವಶನ್ಗಳು ನಿನ್ನೆ ಕಂಪ್ಲೀಟ್ ಆಗಿದ್ವು ಅಲ್ವಾ? ಸೊ 9ನೇ ಕ್ವಶನ್ಗೆ ಹೋಗುವ. ಸೊ ಕ್ವಶನ್ ಏನಿದೆ ಇಲ್ಲಿ? The total electric flux, 9ನೇ ಕ್ವಶನ್, total electric flux through a closed spherical surface of radius r enclosing an electric dipole of dipole moment 2aq is given. ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡುವ. ಸೊ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಈ ಕ್ಲೋಸ್ಡ್ ಸ್ಪೆರಿಕಲ್ ಸರ್ಫೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ? ಫ್ಲಕ್ಸ್ ಅನ್ನ ನಾವು ಹೇಗೆ ಡಿನೋಟ್ ಮಾಡ್ತೇವೆ? ಪೈ ಅಂತ ಡಿನೋಟ್ ಮಾಡ್ತೇವೆ. ಓಕೆ. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಆಫ್ ರೇಡಿಯಸ್ ಆರ್ ಎನ್ಕ್ಲೋಸಿಂಗ್ ಎನ್ ಇಲೆಕ್ಟ್ರಿಕ್ ಡೈಪೋಲ್ ಆಫ್ ಡೈಪೋಲ್ ಮೊಮೆಂಟ್. ಅಂದ್ರೆ ಇಲ್ಲಿ ಒಂದು ಕ್ಲೋಸ್ಡ್ ಸ್ಪೆರಿಕಲ್ ಸರ್ಫೇಸ್ ಇದೆ, ಇದ್ರ ಒಳಗಡೆ ಏನಂತಾರ ಅವರು? ಒಂದು ಡೈಪೋಲ್ ಇದೆ. ಸೊ ನಿಮ್ಗೆಲ್ರಿಗೂ ಗೊತ್ತು, ಡೈಪೋಲ್ ಅಂದಾಗ ನಾವ್ ಏನ್ ಮಾಡ್ತೇವೆ? ಇಟ್ ಕಂಟೇನ್ಸ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಅಲ್ವಾ? ಮೈನಸ್ ಕ್ಯೂ ಅಂಡ್ ಪ್ಲಸ್ ಕ್ಯೂ. ಸೊ ಇಲ್ಲಿ ಏನಿರುತ್ತೆ? ಮೈನಸ್ ಕ್ಯೂ ಮತ್ತೆ ಪ್ಲಸ್ ಕ್ಯೂ ಅಂತ, ಅಂದ್ರೆ ಈಕ್ವಲ್ ಮತ್ತೆ ಅಪೋಸಿಟ್ ಚಾರ್ಜಸ್ ಇರುತ್ತೆ, ಸಪರೇಟೆಡ್ ಬೈ ಎ ಸರ್ಟೆನ್ ಡಿಸ್ಟೆನ್ಸ್. ಅದನ್ನ ನಾವು ಡೈಪೋಲ್ ಅಂತ ಕರಿತೇವೆ. ಸೊ ಡೈಪೋಲ್ ಮೂಮೆಂಟ್ ಇಸ್ ಗಿವನ್ ಹಿಯರ್. ಹಾಗೆ ಎಪ್ಸಿಲಾನ್ ನಾಟ್ ಕೊಟ್ಟಿದ್ದಾರೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಏನು? ಪೈ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವು ಏನನ್ನ ಯೂಸ್ ಮಾಡಬಹುದು? ಜನರಲಿ ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾವು ಏನ್ ಯೂಸ್ ಮಾಡ್ತೇವೆ? ಗಾಸ್ ಲಾ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ? ಗಾಸ್ ಲಾ ಇನ್ ಇಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೊ ಗಾಸ್ ಲಾ ಏನ್ ಹೇಳುತ್ತೆ? ಅಕಾರ್ಡಿಂಗ್ ಟು ಗಾಸ್ ಲಾ ಪ್ರಕಾರ, ಸೊ ಏನ್ ಹೇಳತ್ತೆ? ನಿನ್ನೆ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೇನೆ, ಗಾಸ್ ಲಾ ಏನನ್ನ ಹೇಳತ್ತೆ? ಸೊ ಅಕಾರ್ಡಿಂಗ್ ಟು ಗಾಸ್ ಲಾ, ದ ಟೋಟಲ್ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು ಪೈ ಈಸ್ ಈಕ್ವಲ್ ಟು ಏನಾಗತ್ತೆ? 1/ε0 ಟೈಮ್ಸ್ ದಿ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಸೊ ಅಂದ್ರೆ ಇದನ್ನ ಪೈ ಈಸ್ ಈಕ್ವಲ್ ಟು ನಾವೇನ್ ಬರಿಬಹುದು? Q/ε0 ಅಂತ ಬರಿಬಹುದು. ಓಕೆ. ಸೊ ಇಲ್ಲಿ ಕ್ಯೂ ಅನ್ನೋದು ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಏನನ್ನ ರಿಪ್ರೆಸೆಂಟ್ ಮಾಡತ್ತೆ? ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಸೊ ಟೋಟಲ್ ಒಂದು ಕ್ಲೋಸ್ಡ್ ಸ್ಪೆರಿಕಲ್ ಸರ್ಫೇಸ್ ಅಲ್ಲಿ ಟೋಟಲ್ ಎಷ್ಟು ಚಾರ್ಜಸ್ ಇದೆ ಅನ್ನೋದನ್ನ ರಿಪ್ರೆಸೆಂಟ್ ಮಾಡತ್ತೆ. ಸೊ ಡೈಪೋಲ್ ಅಂದಾಗ ಏನಾಗತ್ತೆ? ಅಲ್ಲಿ ದರ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಅಲ್ವಾ? ಸೊ ಸೇಮ್ ಅಮೌಂಟ್ ಆಫ್ ಚಾರ್ಜಸ್ ಇರುತ್ತೆ, ಈಕ್ವಲ್ ಮತ್ತೆ ಅಪೋಸಿಟ್. ಎಷ್ಟು ಮೈನಸ್ ಕ್ಯೂ ಇದೆಯೋ ಅಷ್ಟೇ ಪ್ಲಸ್ ಕ್ಯೂ ಇದೆ. ಅಂದ್ರೆ ಈಗ -2q ಇದ್ರೆ ಡೈಪೋಲ್ ಆಗ್ಬೇಕು ಅಂದ್ರೆ ಅದ್ರ ಜೊತೆಗೆ ಏನಿರ್ಬೇಕು? +2q ಕೂಡ ಇರಬೇಕು. ದೇ ಆರ್ ಸಪರೇಟೆಡ್ ಬೈ ಅ ಸರ್ಟೆನ್ ಡಿಸ್ಟೆನ್ಸ್. ಸೊ ಅಂದ್ರೆ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಏನಾಗುತ್ತೆ? ಸೊ ಚಾರ್ಜ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ಹಾಗಾಗಿ ಟೋಟಲ್ ಚಾರ್ಜ್ ಅನ್ನ ತಗೊಂಡಾಗ ಇದೇನಾಯ್ತು? ಈಗ ಈ ಕೇಸಲ್ಲೇ ತಗೊಂಡ್ರೆ -q +q ಅಲ್ವಾ? ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ε0 ಆಯ್ತು. -q +q ಅಂದ್ರೆ ಇದೇನಾಯ್ತು? 0 ಆಯ್ತು. ಓಕೆ. ಸೊ ಸಮ್ ಮಾಡಿದ್ರೆ, ಆಲ್ಜಿಬ್ರೈಕ್ ಸಮ್ ಮಾಡಿದ್ರೆ ಇದು 0 ಆಗತ್ತೆ. ಅಂದ್ರೆ ಆನ್ಸರ್ ಈಸ್ ಏನಾಯ್ತು? 0 ಆಯ್ತು. ಓಕೆ. ಸೊ ಆನ್ಸರ್ ಈಸ್ ಆಪ್ಷನ್ ಎ ಈಸ್ ಕರೆಕ್ಟ್ ಅಂತ ಹೇಳ್ಬೋದು ನಾವು. ಸೊ ಟೋಟಲ್ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸ್ಪೆರಿಕಲ್ ಸರ್ಫೇಸ್. ಇದ್ರ ಮೇಲೆ ಇನ್ನೂ ಕ್ವಶನ್ಗಳು ಬರ್ಬಹುದು. ಇಲೆಕ್ಟ್ರಿಕ್ ಡೈಪೋಲ್ ಅಂತ ಬಂದಾಗ ಅಲ್ಲಿ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ ಟು ಏನಾಗುತ್ತೆ? 0 ಆಗತ್ತೆ. ಟೋಟಲ್ ಚಾರ್ಜ್ 0 ಆಗೋದಕ್ಕೆ ಅಲ್ಲಿ ಏನಾಯ್ತು? ಫ್ಲಕ್ಸ್ ಈಸ್ ಆಲ್ಸೋ 0. ಯಾಕಂದ್ರೆ ಫ್ಲಕ್ಸ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಚಾರ್ಜಸ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಎಷ್ಟು ಚಾರ್ಜಸ್ ಪ್ರೆಸೆಂಟ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ.
ಹಾಗೆ ಎಪ್ಸಲಾಂಗ್ ನಾಟ್ ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಇಲ್ಲಿ 8.8 ಅಂತ ಬರುತ್ತೆ, 10 ಪ್ಲಸ್ ಸಮಥಿಂಗ್ ಬರುತ್ತೆ. ಸೊ ಎಪ್ಸಲಾಂಗ್ ನಾಟ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಬಹಳ ಈಸಿ ಕ್ವಶನ್, ಕೆಲವರು ಇಲ್ಲಿ ರಾಂಗ್ ಮಾಡ್ಬಿಡ್ತಾರೆ. ಸೊ ಕ್ಯೂ ತಗೊಂಡಾಗ ನಾವ್ ಇಲ್ಲಿ ಏನ್ ತಗೊಳ್ಬೇಕು? 0 ತಗೊಳ್ಬೇಕು. ಅದ್ರ ಮೇಲೆ ಇದೆ ಈ ಕ್ವಶನ್. ಓಕೆ, ಸೊ 9ನೇ ಕ್ವಶನ್ ಆಯ್ತು. 10ನೇ ಕ್ವಶನ್ಗೆ ಹೋಗು. ಓಕೆ, ಸೊ ಇಲ್ಲಿ ಕ್ವಶನ್ ಏನಿದೆಪ್ಪ ಅಂದ್ರೆ, ಅ ಚಾರ್ಜ್ಡ್ ಪಾರ್ಟಿಕಲ್ ಆಫ್ ಮಾಸ್ m, ಜಸ್ಟ್ ಥಿಂಕ್ ಮಾಡಿ ಬರೀಬೇಕು. ಚಾರ್ಜ್ಡ್ ಪಾರ್ಟಿಕಲ್ ಆಫ್ ಮಾಸ್ m ಅಂಡ್ ಚಾರ್ಜ್ q, ಏನೇನ್ ಕೊಟ್ಟಿದ್ದಾರೆ? ಮಾಸ್ m ಕೊಟ್ಟಿದ್ದಾರೆ, ಚಾರ್ಜ್ q ಕೊಟ್ಟಿದ್ದಾರೆ. ಈಸ್ ರಿಲೀಸ್ಡ್ ಫ್ರಮ್ ರೆಸ್ಟ್. ಇನಿಷಿಯಲಿ ಅದು ಏನಿತ್ತು? ರೆಸ್ಟ್ ಅಲ್ಲಿ ಇತ್ತು. ಇನ್ ಅನ್ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ E, ಎಲ್ಲಿ ಇಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡ್ ಎಷ್ಟು ಕೊಟ್ಟಿದ್ದಾರೆ? E ಕೊಟ್ಟಿದ್ದಾರೆ. ನೆಗ್ಲೆಕ್ಟಿಂಗ್ ದ ಇಫೆಕ್ಟ್ ಆಫ್ ಗ್ರಾವಿಟಿ, ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ನಾವು. ನೆಗ್ಲೆಕ್ಟಿಂಗ್ ದ ಇಫೆಕ್ಟ್ ಆಫ್ ಗ್ರಾವಿಟಿ, ದ ಕೆನೆಟಿಕ್ ಎನರ್ಜಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಆಫ್ಟರ್ t ಸೆಕೆಂಡ್ಸ್. ಓಕೆ, ಸೊ ಇಲ್ಲೇ ಫಸ್ಟ್ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಆರ್ ದ ಗಿವನ್ ಥಿಂಗ್ಸ್? ಏನೇನು ಗಿವನ್ ಥಿಂಗ್ಸ್? ಮಾಸ್ ಕೊಟ್ಟಿದ್ದಾರೆ. ಮಾಸ್ ಆಫ್ ದ ಪಾರ್ಟಿಕಲ್ ಈಸ್ ಈಕ್ವಲ್ ಟು ಹೌ ಮಚ್? ಮಾಸ್ ಈಸ್ ಈಕ್ವಲ್ ಟು m ಅಂತ ಇದೆ ಅಲ್ವಾ? ಹಾಗೆ ಚಾರ್ಜ್ ಕೊಟ್ಟಿದ್ದಾರೆ. ಚಾರ್ಜ್ ಆಫ್ ದ ಪಾರ್ಟಿಕಲ್ ಇಸ್ ಎಷ್ಟು? q ಅಂತ ಇದೆ. ಚಾರ್ಜ್ ಇಸ್ ಈಕ್ವಲ್ ಟು q ಅಂತ ಆಯ್ತು. ಓಕೆ, ಇಟ್ ಈಸ್ ರಿಲೀಸ್ಡ್ ಫ್ರಮ್ ರೆಸ್ಟ್. ಏನಾಗಿದೆ? ಇಟ್ ಈಸ್ ರಿಲೀಸ್ಡ್ ಫ್ರಮ್ ರೆಸ್ಟ್. ರೆಸ್ಟ್ ಇಂದ ಇದೆ ಅಂದ್ರೆ ಇದು ಏನಾಯ್ತು? ಇದರ ಇನಿಷಿಯಲ್ ವೆಲಾಸಿಟಿ ಇಸ್ 0, ಅಂದ್ರೆ u ಇಸ್ ಈಕ್ವಲ್ ಟು 0. ನಿಮ್ಗೆ ಫಸ್ಟ್ PUC ಅಲ್ಲಿ ಬಂದಿದೆ ಅಲ್ವಾ? ಸೊ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲೆಲ್ಲ ನೀವು ಸ್ಟಡಿ ಮಾಡ್ತೀರಿ. ಜನರಲಿ ಇನಿಷಿಯಲ್ ವೆಲಾಸಿಟಿಯನ್ನ u ಅಂತ ಡಿನೋಟ್ ಮಾಡ್ತೇವೆ. ರೆಸ್ಟ್ ಅಲ್ಲಿ ಇದೆ ಅಂದಾಗ ವೆಲಾಸಿಟಿ ಏನಾಗುತ್ತೆ? 0 ಆಗುತ್ತೆ, ಯಾಕಂದ್ರೆ ಅದು ಮೂವ್ ಆಗ್ತಾ ಇಲ್ಲ, ಅಂದ್ರೆ ವೆಲಾಸಿಟಿ ಇಸ್ 0. ಇಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? E ಇದೆ. ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕೆನೆಟಿಕ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ಲಿ. ಸೊ ಕೆನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಫಾರ್ಮುಲಾ ಏನಿದೆ? ಕೆನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಾರ್ಮುಲಾ ಏನಿದೆ? ಹಾಫ್ mv² ಅಂತ ಇದೆ ಅಲ್ವಾ? ಸೊ ಹಾಫ್ mv², ಇದು ಫಾರ್ಮುಲಾ. ಓಕೆ, ಸೊ ಈಗ m ಇಸ್ ಎಷ್ಟು ಕೊಟ್ಟಿದ್ದಾರೆ? m ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಅಂದ್ರೆ ಸಿಂಬಾಲಿಕಲಿ ನಾವು ಬರಿಬೇಕು ಅಷ್ಟೇ. ಸೊ v ಅಂದ್ರೆ ವೆಲಾಸಿಟಿ. v ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಫೈನಲ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್, ಚಾರ್ಜ್ಡ್ ಪಾರ್ಟಿಕಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. v ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇಲ್ಲಿ ನಾವು ಫಸ್ಟ್ PUC ಯ ಕಾನ್ಸೆಪ್ಟ್ ಗಳನ್ನ ಕೂಡ ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಸೊ ಇಕ್ವೇಶನ್ ಆಫ್ ಮೋಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ v ಮತ್ತೆ u ಇದೆ ಅಂತಂದಾಗ u ಕೊಟ್ಟಿದ್ದಾರೆ, v ಗೊತ್ತಿಲ್ಲ. ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫ್ರಮ್ ಇಕ್ವೇಶನ್ ಆಫ್ ಮೋಷನ್ ಒಂದು ಇಕ್ವೇಶನ್ ಇದೆ, ವೆರಿ ಸಿಂಪಲ್ ಫೆಮಿಲಿಯರ್ ಇಕ್ವೇಶನ್. ಏನ್ ಹೇಳುತ್ತೆ ಹೇಳೋದು? v ಇಸ್ ಈಕ್ವಲ್ ಟು u ಪ್ಲಸ್ at ಅಂತ ಇದೆ ಅಲ್ವಾ? ಸೊ ಈಗ u ಅನ್ನೋದು ಇನಿಷಿಯಲ್ ವೆಲಾಸಿಟಿ, v ಅನ್ನೋದು ಫೈನಲ್ ವೆಲಾಸಿಟಿ ಅಂಡ್ a ಇಸ್ ಎಕ್ಸಲರೇಷನ್. ಇಲ್ಲಿ ಡ್ಯೂ ಟು ಗ್ರಾವಿಟಿ ಅಲ್ಲ, ಎಕ್ಸಲರೇಷನ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. ಡ್ಯೂ ಟು ಯಾವುದರಿಂದ ಬಂದಿದ್ದು? ಈ ಎಕ್ಸಲರೇಷನ್ ಎಲ್ಲಿಂದ ಬಂದಿದ್ದು? ಇಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಇರೋದಕ್ಕೆ ಬಂದಿದ್ದು ಈ ಎಕ್ಸಲರೇಷನ್. ಅಂಡ್ t ಇಸ್ ದ ಟೈಮ್ ಆಫ್ಟರ್ t ಸೆಕೆಂಡ್ಸ್. ಓಕೆ, ಸೊ ಈಗ ಫಸ್ಟ್ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಯ್ತು? ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ? ಓಕೆ, ಸೊ ಎಕ್ಸಲರೇಷನ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ವಿ ನೋ ದಟ್ ಫೋರ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಮಾಸ್ ಇಂಟು ಎಕ್ಸಲರೇಷನ್. ಫೋರ್ಸ್ ಇಸ್ ಮಾಸ್ ಇಂಟು ಎಕ್ಸಲರೇಷನ್. ಓಕೆ, ಸೊ ಈ ಫಾರ್ಮುಲಾ ಕೂಡ ಗೊತ್ತು. ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್, ಫೋರ್ಸ್ ಇಸ್ ಮಾಸ್ ಇಂಟು ಎಕ್ಸಲರೇಷನ್ ಆಯ್ತು ಅಲ್ವಾ? ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಮಾಸ್ ಕೊಟ್ಟಿದ್ದಾರೆ, ಎಕ್ಸಲರೇಷನ್ ಗೊತ್ತಿಲ್ಲ. ಹಾಗಾದ್ರೆ ನಾವು ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಸೊ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ m ಅಂತ ಆಯ್ತು. ಓಕೆ, ಸೊ ಫೋರ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲ, ಇಲ್ಲಿ ಬರೋದು ಯಾವುದು? ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಥವಾ ಎಲೆಕ್ಟ್ರಿಕ್ ಫೋರ್ಸ್ ಬರುತ್ತೆ. ಸೊ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಲಾಸ್ಟ್ ಕ್ಲಾಸ್ ಅಲ್ಲೇ ಕೂಡ ನಾನು ಮೆನ್ಷನ್ ಮಾಡಿದ್ದೆ, ಸಪೋಸ್ ಅ ಚಾರ್ಜ್ ಇಸ್ ಪ್ಲೇಸ್ಡ್ ಇನ್ ಅನ್ ಇಲೆಕ್ಟ್ರಿಕ್ ಫೀಲ್ಡ್. ಒಂದು ಚಾರ್ಜ್ ಅನ್ನ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಏನಾಗುತ್ತೆ? ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ಸೊ ದಟ್ ಫೋರ್ಸ್ ಈಸ್ ಈಕ್ವಲ್ ಟು, ನಾವು ಹೇಗೆ ಬರೀಬಹುದು? F ಈಸ್ ಈಕ್ವಲ್ ಟು Q ಇಂಟು E ಅಂತ ಬರೀಬಹುದು. ಯಾಕಂದ್ರೆ E ಈಸ್ ಈಕ್ವಲ್ ಟು ಏನಾಗಿರುತ್ತೆ? F ಬೈ Q ಆಗಿರುತ್ತೆ. ದ ಸೇಮ್ ವೇ
ಸೊ ಎಫ್ ಇ ಇಸ್ ಈಕ್ವಲ್ ಟು ಎಫ್ ಬೈ ಕ್ಯೂ ಅನ್ನೋದು ಇಕ್ವೇಶನ್, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಸೊ ಈ ಇಕ್ವೇಶನ್ ಮೇಲಿಂದ ನಾವು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್ಡ್ ಪಾರ್ಟಿಕಲ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಇ. ಇದಕ್ಕೆ ಇಕ್ವೇಶನ್ ಏನ್ ಬರೀಬಹುದು, ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ ಅಂತ ಬರೀಬಹುದು. ಸೊ ಈಗ ಎಕ್ಸಲರೇಷನ್ ಏನಾಯ್ತು, ಕ್ಯೂ ಇಂಟು ಇ ಡಿವೈಡೆಡ್ ಬೈ ಎಂ ಅಂತ ಆಯ್ತು ಅಲ್ವಾ. ಸೊ ಇಲ್ಲೇನು ವ್ಯಾಲ್ಯೂಸ್ ಕೊಟ್ಟಿಲ್ಲ, ಜಸ್ಟ್ ಸಿಂಬಾಲಿಕಲಿ ಹೀಗೆ ಇಡಬೇಕು, ಕ್ಯೂ ಇಂಟು ಇ ಬೈ ಎಂ. ಓಕೆ, ಸೊ ಈಗ ವಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ. ಎಕ್ಸಲರೇಷನ್ ಸಿಕ್ತು, ಇನ್ನೇನ್ ಸಿಗ್ಬೇಕು ನನ್ಗೆ, ವಿ ಸಿಕ್ಕಿದ್ರೆ ನಾವು ವೆಲಾಸಿಟಿ ಸಿಕ್ಕಿದ್ರೆ ಏನ್ ಮಾಡಬಹುದು, ಕೆನೆಟಿಕ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ವೆಲಾಸಿಟಿಯನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ವೆಲಾಸಿಟಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎಟಿ. ಯು ಅಂದ್ರೆ ಇನಿಷಿಯಲ್ ವೆಲಾಸಿಟೀಸ್ 0 ಪ್ಲಸ್ ಎ ಎಷ್ಟಾಯ್ತು, ಕ್ಯೂ ಇಂಟು ಇ ಡಿವೈಡೆಡ್ ಬೈ ಎಂ ಆಯ್ತು, ಇಂಟು ಟಿ. ಅಂದ್ರೆ ವೆಲಾಸಿಟಿ ಇಸ್ ಈಕ್ವಲ್ ಟು ಏನಾಯ್ತು, ಕ್ಯೂ ಇ ಟಿ ಡಿವೈಡೆಡ್ ಬೈ ಎಂ ಆಯ್ತು ಅಲ್ವಾ. ಸೊ ಎಕ್ಸಲರೇಷನ್ ಸಿಕ್ತು, ಸೊ ಅಲ್ಲಿಂದ ವೆಲಾಸಿಟಿ ಸಿಕ್ತು. ಈಗ ಏನ್ ಮಾಡಬಹುದು, ಕೆನೆಟಿಕ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಎಲ್ರಿಗೂ ಗೊತ್ತು ಕೆನೆಟಿಕ್ ಎನರ್ಜಿಗೆ ಇಕ್ವೇಶನ್ ಏನಿದೆ, ಹಾಫ್ ಎಂ ವಿ ಸ್ಕ್ವೇರ್ ಅಂತ ಇದೆ ಅಲ್ವಾ. ಸೊ ಹಾಫ್ ಎಂ ಅನ್ನ ಎಂ ಅಂತಾನೆ ಇಡೋಣ, ವಿ ಸ್ಕ್ವೇರ್. ವಿ ಸ್ಕ್ವೇರ್ ಅಂದ್ರೆ ಏನ್ ಮಾಡ್ಬೇಕಾಯ್ತು, ಇದು ಸ್ಕ್ವೇರ್ ಮಾಡಿದ್ರೆ ಕ್ಯೂ ಸ್ಕ್ವೇರ್, ಎಲ್ಲ ಟರ್ಮ್ ಅನ್ನ ಸ್ಕ್ವೇರ್ ಮಾಡ್ಬೇಕಾಯ್ತಲ್ವಾ. ಇ ಸ್ಕ್ವೇರ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಎಂ ಸ್ಕ್ವೇರ್. ಓಕೆ, ಸೊ ಈಗ ಎಂ ಏನಾಗತ್ತೆ, ಕ್ಯಾನ್ಸಲ್ ಆಗತ್ತೆ. ಸೊ ಆನ್ಸರ್ ಏನ್ ಬಂತು ಇಲ್ಲಿ, ಕ್ಯೂ ಸ್ಕ್ವೇರ್, ಉಳಿದಿದ್ದು ಏನು, ಕ್ಯೂ ಸ್ಕ್ವೇರ್ ಇ ಸ್ಕ್ವೇರ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2m ಅಂತ ಬಂತು. ಇದು ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ, ಆಪ್ಷನ್ ಸಿ ಇಸ್ ಕರೆಕ್ಟ್ ಅಲ್ವಾ. ಇ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2m. ಸೊ ಈ ತರದ ಕ್ವಶನ್ಸ್ ಗಳನ್ನ ಸುಮಾರು ಸಾರಿ ಕೇಳ್ತಾರೆ. ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ವ್ಯಾಲ್ಯೂಸ್ ಅನ್ನ ಕೊಟ್ಟಿಲ್ಲ, ಸಿಂಬಾಲಿಕಲಿ ನಾವು ಬರ್ದಿದ್ದೇವೆ ಫಾರ್ಮುಲಾ ತರ. ಸೊ ಹೀಗೆ ಕೆಲವೊಂದ್ಸರಿ ಏನಾಗುತ್ತೆ, ಚಾರ್ಜ್ ವ್ಯಾಲ್ಯೂ ಅನ್ನ ಕೊಡ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಅನ್ನ ಕೊಡ್ತಾರೆ, ಟಿ ವ್ಯಾಲ್ಯೂ ಅನ್ನ ಕೊಟ್ಬಿಟ್ಟು ಏನಂತಾರೆ, ವೆಲಾಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಕೆನೆಟಿಕ್ ಎನರ್ಜಿ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಕೂಡ ಇರುತ್ತೆ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಸ್ವಲ್ಪ ಟ್ವಿಸ್ಟ್ ಇಲ್ಲಿ ಅಷ್ಟೇ, ಏನಂದ್ರೆ ಕೆನೆಟಿಕ್ ಎನರ್ಜಿ ಇಕ್ವೇಶನ್ ಅನ್ನ ಯೂಸ್ ಮಾಡಬೇಕು, ಅದರ ಜೊತೆಗೆ ಫಸ್ಟ್ PUC ಯ 2 ಇಕ್ವೇಶನ್ ಗಳನ್ನ ಯೂಸ್ ಮಾಡಬೇಕು. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎಟಿ, ಹಾಗೆ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಎಂ. 2-3 ಫಾರ್ಮುಲಾಗಳು ಬೇಕಾಗತ್ತೆ. ಒಂದು ಹಾಫ್ ಎಂ ವಿ ಸ್ಕ್ವೇರ್ ಯೂಸ್ ಮಾಡ್ತೇವೆ, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎಟಿ ಯೂಸ್ ಮಾಡ್ತೇವೆ, ಎಫ್ ಇಸ್ ಈಕ್ವಲ್ ಟು ಎಂ ಎ ಯೂಸ್ ಮಾಡ್ತೇವೆ, ಹಾಗೆ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ ಯೂಸ್ ಮಾಡ್ತೇವೆ. ಇಷ್ಟು ಫಾರ್ಮುಲಾಗಳನ್ನ ಇಲ್ಲಿ ನಾವು ಯೂಸ್ ಮಾಡ್ತೇವೆ. ಬಹಳ ಸಿಂಪಲ್ ಫಾರ್ಮುಲಾಗಳು, ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗ್ಬೇಕು ಅಷ್ಟೇ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬಹುದು ಇದನ್ನ. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗುವ. 11ನೇ ಕ್ವಶನ್. ಓಕೆ, 11th ಒನ್. ಸೊ ಇಲ್ಲೇನಿದೆ, an infinitely long thin straight wire has uniform charge density of 1/4 into 10 raised to minus 2 per centimeter. ಓಕೆ, ಸೊ ಏನ್ ಕೊಟ್ಟಿದ್ದಾರೆ, ಗಿವನ್ ಥಿಂಗ್ಸ್ ಏನಿದೆ, infinitely long thin straight wire has uniform charge density of 1/4 into 10 raised to minus 2 per centimeter. What is the magnitude of electric field at a distance 20 centimeter from the axis of the wire? Okay, so ಒಂದು ಇಂಪಾರ್ಟೆಂಟ್ ಕ್ವಶನ್ ಹೇಳ್ಬಹುದು ನಾವು ಇದನ್ನ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳುವ. ಏನಿದೆ, an infinitely long thin straight wire ಅಲ್ವಾ. ಸೊ ಅಂದ್ರೆ ಒಂದು ಈ ತರ ವೈರ್ ಇದೆ. ಓಕೆ, ಸೊ ಈ ತರ ವೈರ್ ಇದೆ. ಇಲ್ಲೇನಾಗಿದೆ ಅಂದ್ರೆ, ಡ್ಯೂ ಟು ದಿಸ್ ವೈರ್ ಅದರ ಚಾರ್ಜ್ ಡೆನ್ಸಿಟಿ ಕೊಟ್ಟಿದ್ದಾರೆ. ಚಾರ್ಜ್ ಡೆನ್ಸಿಟಿ ನಾವು ಲಾಂಗ್ ಥಿನ್ ವೈರ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ ಚಾರ್ಜ್ ಡೆನ್ಸಿಟಿಯನ್ನ ನಾವು ಲ್ಯಾಂಬ್ಡಾ ಅಂತ ಡಿನೋಟ್ ಮಾಡಬಹುದು. ಆಕ್ಚುಲಿ ಲ್ಯಾಂಬ್ಡಾ ಅನ್ನೋದು ಏನಾಗತ್ತಂದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಅಂದ್ರೆ ಇದು ವೈರ್ ಶೇಪ್ ಅಲ್ಲಿ ಇದೆ ಅಲ್ವಾ. ಸೊ ಹಾಗಾಗಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಅನ್ನೋದು, ಅದನ್ನೇ ಚಾರ್ಜ್ ಡೆನ್ಸಿಟಿ ಅಂತ ಕರೀತಿದ್ದಾರೆ.
ಸೊ ಲ್ಯಾಂಬ್ಡಾ ಇಸ್ ಗಿವನ್ ಆಕ್ಚುಲಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಚಾರ್ಜ್ ಡಿವೈಡೆಡ್ ಬೈ ಲೆಂತ್ ಅಂತ ಆಗತ್ತೆ. ಓಕೆ, ಸೊ ದಿಸ್ ಇಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಲ್ಯಾಂಬ್ಡಾ ಅಂತ ಡಿನೋಟ್ ಮಾಡ್ತೇವೆ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 1/4 ಇಂಟು 10⁻⁻². ಹೇಗಿದೆ? ಪರ್ ಸೆಂಟಿಮೀಟರ್. ಓಕೆ, ಏನ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ? ಪರ್ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು? ಅದನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು ಅಲ್ವಾ? SI ಯೂನಿಟ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಮೀಟ್ರಿಗೆ ಹೇಗೆ ಕನ್ವರ್ಟ್ ಮಾಡೋದು? 10⁻². ಪರ್ ಸೆಂಟಿಮೀಟರ್ ಅಂದ್ರೆ ಡಿವೈಡ್ ಬೈ ಸೆಂಟಿಮೀಟರ್ ಅಲ್ವಾ? ಸೊ ಅಂದ್ರೆ ಇದು ಡಿನಾಮಿನೇಟರ್ಗೆ ಬರುತ್ತೆ ಪರ್ ಸೆಂಟಿಮೀಟರ್. ಅಂದ್ರೆ ಅದನ್ನ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10⁻² ಮೀಟರ್ ಆಯ್ತು ಅಲ್ವಾ? ಸೊ 10⁻² ಮೀಟರ್ ಅಂದ್ರೆ ಇದರ ಅರ್ಥ ಏನಾಯ್ತು ಇಲ್ಲಿ? ಸೊ ಈ 10⁻² ಏನಾಗತ್ತೆ? ಮೇಲ್ಗಡೆ ಹೋಯ್ತು, ನ್ಯೂಮರೇಟರಿಗೆ ಹೋಯ್ತು. ಸೊ ಆವಾಗ ವ್ಯಾಲ್ಯೂ ಏನಾಯ್ತು? ಈ 10⁻² ಮತ್ತೆ ಈ 10⁻² ಏನಾಗುತ್ತೆ? ಮೇಲೆ ಹೋದಾಗ +2 ಆಯ್ತು. ಸೊ ಹಾಗಾಗಿ ಇದನ್ನ ಕ್ಯಾನ್ಸಲ್ ಮಾಡಬಹುದು. ಇದೇನಾಯ್ತು? ಆನ್ಸರ್ ಇಸ್ 1/4 ಪರ್ ಮೀಟರ್ ಅಂತ ಆಯ್ತು. ಓಕೆ, ಸೊ ಲ್ಯಾಂಬ್ಡಾ ಇಸ್ ಗಿವನ್ ಅಲ್ವಾ? ಸೊ ಇನ್ನೇನ್ ಕೊಟ್ಟಿದ್ದಾರೆ? ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಡಿಸ್ಟೆನ್ಸ್ 20 ಸೆಂಟಿಮೀಟರ್ ಫ್ರಮ್ ದ ಎಕ್ಸಿಸ್ ಆಫ್ ದ ವೈರ್. ಸೊ ಎಕ್ಸಿಸ್ ಆಫ್ ದ ವೈರ್ ಇಂದ ಎಷ್ಟು ಡಿಸ್ಟೆನ್ಸ್ ಅಂತಿದ್ದಾರೆ ಅವರು? 20 ಸೆಂಟಿಮೀಟರ್. ಸೊ ಇಲ್ಲಿಂದ ಏನಾಗಬೇಕು? 20 ಸೆಂಟಿಮೀಟರ್. ಇದು ಪಾಯಿಂಟ್, ಅಬ್ಸರ್ವೇಷನ್ ಪಾಯಿಂಟ್ ಅಂತ ತಗೊಂಡ್ರೆ 20 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಮ್ಯಾಗ್ನಿಟ್ಯೂಡ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಡಿಸ್ಟೆನ್ಸ್ ಎಷ್ಟಾಯ್ತು? R ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಓಕೆ, ಸೊ ಸೆಂಟಿಮೀಟರ್ ಇದೆ, ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಇದು ಏನಾಯ್ತು? 0.2 ಮೀಟರ್ ಆಯ್ತು ಅಲ್ವಾ? ಸೊ ಇದು R ವ್ಯಾಲ್ಯೂ ಆಯ್ತು. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು? ಈ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ದಿ ಇಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇನ್ ಕೇಸ್ ಆಫ್ ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಇದ್ರೆ ಅಕಾರ್ಡಿಂಗ್ ಟು ಗಾಸ್ ಲಾ ಪ್ರಕಾರ, ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾದಲ್ಲಿ ನಾವು 3 ಡಿರೈವೇಶನ್ ಗಳನ್ನ ಮಾಡ್ತೇವೆ. ಸೊ ಅಲ್ಲಿ ಗಾಸ್ ಲಾದ್ದು ಒಂದು ಡಿರೈವೇಶನ್ ಹೇಗೆ ಹೇಳ್ಬಹುದು? E is equal to 1 divided by E is equal to 2πε0 R ಅಂತ ಬರೀಬಹುದು. ಇಕ್ವೇಶನ್ ಏನಿತ್ತು? ಸರಿ, ಲ್ಯಾಂಬ್ಡಾ ಡಿವೈಡೆಡ್ ಬೈ 2π. ನಿನ್ನೆ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ವಿ ನಾವು. ಸೊ ದಿಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2πε0 R. ಓಕೆ, ಸೊ ಈಗ ಈ ರೀತಿ ಇಕ್ವೇಶನ್ ಇದೆ ಅಲ್ವಾ? ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಲ್ಯಾಂಬ್ಡಾ ಇಸ್ ಗಿವನ್ ಹಿಯರ್. ಆಕ್ಚುಲಿ ε0 ವ್ಯಾಲ್ಯೂ ಅನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆದ್ರೆ 4πε0 ಅನ್ನ ನೆನ್ಪಿಟ್ಕೋಬಹುದು. ನಾವು 1/4πε0 ಅಂತ ಮಾಡ್ಕೊಂಡ್ಬಿಡುವ. ಸೊ ಹಾಗೆ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಈಸಿ ಆಗುತ್ತೆ, ಯಾಕಂದ್ರೆ ε0 ವ್ಯಾಲ್ಯೂ ಅನ್ನ ಕೆಲವೊಬ್ಬರಿಗೆ ನೆನ್ಪಿಟ್ಕೊಳ್ಳೋದು ಕಷ್ಟ. ಸೊ ಆದ್ರೆ 1/4πε0 ನೆನ್ಪಿಟ್ಕೊಳ್ಳೋದು ಈಸಿ. 9 × 10⁻9 ಆಗುತ್ತೆ. ಸೊ ಹಾಗಾಗಿ ಇದನ್ನ ಏನ್ ಮಾಡುವ? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಅಂತ ಮಾಡ್ತೇನೆ. ಅಂದ್ರೆ 2 ಲ್ಯಾಂಬ್ಡಾ ಡಿವೈಡೆಡ್ ಬೈ 2 × 2πε0 R ಅಂತ ಆಯ್ತು. ಓಕೆ, ಸೊ ಅಥವಾ 2 ಲ್ಯಾಂಬ್ಡಾ ಡಿವೈಡೆಡ್ ಬೈ 2 × 2 4 ಆಯ್ತಲ್ವಾ? 4πε0 R ಅಂತ ಆಯ್ತು. ಸೊ ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ? ಸೊ E is equal to ಏನಾಯ್ತು? ಫಾರ್ಮುಲಾದಲ್ಲಿ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ E is equal to ಲ್ಯಾಂಬ್ಡಾ ಏನ್ ಬಂದಿದೆ ನಮ್ಗೆ? 1/4 ಬಂದಿದೆ ಅಲ್ವಾ? ಸೊ 1/4 ಡಿವೈಡೆಡ್ ಬೈ ಏನ್ ಬಂತು? ಇಂಟು 2 ಇದೆ, 2 ಲ್ಯಾಂಬ್ಡಾ ಅಂತಿದೆ, 2 ಡಿವೈಡೆಡ್ ಬೈ 1/4πε0 ಅಂದ್ರೆ ಏನಾಯ್ತು? 9 × 10⁻9 ಡಿವೈಡೆಡ್ ಬೈ R ಅಂದಾಗ ಏನ್ ಬರುತ್ತೆ? R ವ್ಯಾಲ್ಯೂ ಎಷ್ಟಾಗಿದೆ ಇಲ್ಲಿ? 0.2 ಮೀಟರ್. ಓಕೆ, ಸೊ ದ ವ್ಯಾಲ್ಯೂ ಈಸ್ ಇದೇನಾಯ್ತು? 2 ಮತ್ತೆ 2 ಕ್ಯಾನ್ಸಲ್ ಮಾಡಬಹುದು ನಾವಿಲ್ಲಿ ಅಲ್ವಾ? 2/2 ಆಯ್ತು.
ಸೊ ದಿಸ್ ಇಸ್ 9 into 10 raised to 9 into 1/2 ಅಂದಾಗ ಏನಾಯ್ತು ಇಲ್ಲಿ 2 into 10 raised to -1 ಅಲ್ವಾ. ಸೊ 2 into 10 raised to -1 ಹಾಗೆ ಇದು 2 ಕೂಡ ಕೆಳಗಡೆ ಬರುತ್ತೆ 2 ಆಯ್ತು. ಓಕೆ, ಸೊ ದಿಸ್ ವ್ಯಾಲ್ಯೂ ಇಸ್ ಎಷ್ಟಾಯ್ತು? ಸೊ ದಿಸ್ ವ್ಯಾಲ್ಯೂ ಇಸ್ ಎಷ್ಟಾಗತ್ತೆ? 1/9/4 ಅಂತ ಬಂದಾಗ ಇಂಟು 10 raised to 9 -1 ಮೇಲ್ಗಡೆ ಹೋದಾಗ +1 10 raised to 10 ಆಯ್ತು. 9/4 ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ 9/4 ಈಸ್ ಈಕ್ವಲ್ ಟು ಅಂದ್ರೆ ಇ ಈಸ್ ಈಕ್ವಲ್ ಟು ಏನ್ ಬರಿಬಹುದು ನಾವು? 9/4 ಇಸ್ 2.25 ಅಲ್ವಾ, ಬರಿಬಹುದಲ್ವಾ? ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ ದಿಸ್ ವ್ಯಾಲ್ಯೂ ಇಸ್ 2.25 into 10 raised to 10 ಅರ್ಥ ಆಗಿರ್ಬೋದು. ಸೊ ಇದು ಆನ್ಸರ್ ಇಸ್ ಸಾರಿ, ಇದು ಆಪ್ಷನ್ ಸಿ ಅಂಡ್ ಡಿ ಆಗುತ್ತೆ. ಸೊ ಆಪ್ಷನ್ ಇಸ್ ಸಿ, 2.25 into 10 raised to +10 Newton per coulomb. ದ ವ್ಯಾಲ್ಯೂ ಎಷ್ಟಾಗುತ್ತೆ? 2.25 into 10 raised to 10 Newton per coulomb ಆಗುತ್ತೆ. ಇದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನಾವು ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅನ್ನ ಯೂಸ್ ಮಾಡ್ತೇವೆ. ಅದ್ರ ಜೊತೆಗೆ SI ಯೂನಿಟ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡು ಬರೆದ್ರೆ ಆನ್ಸರ್ ಇಸ್ ಸರಿಯಾಗಿ ಬರುತ್ತೆ. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗುವ. 11th ಒನ್ ಆಯ್ತು, 12th ಒನ್. ಓಕೆ, ಬಹಳ ಇಂಟ್ರೆಸ್ಟಿಂಗ್ ಒನ್ ಪ್ರಾಬ್ಲಮ್. Force of repulsion between two identical positive charges when kept with the separation r in air is F ಅಂತ ಹೇಳಿದ್ದಾರೆ. Half the gap between the two charges is filled by a dielectric slab of dielectric constant 4. Then the new force of repulsion between those two charges becomes. Okay, so again ಇದು ಕೂಲಂಬ್ಸ್ ಲಾ ಆದ್ಮೇಲೆ ಇದೆ. ಕೂಲಂಬ್ಸ್ ಲಾ ಆದ್ಮೇಲೆ 2-3 ರೀತಿ ಪ್ರಾಬ್ಲಮ್ ಗಳನ್ನ ಕೇಳಬಹುದು. ಸೊ ಇಲ್ಲೇನ್ ಹೇಳ್ತಾರೆ ಅವರು? ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಟು ಐಡೆಂಟಿಕಲ್ ಪಾಸಿಟಿವ್ ಚಾರ್ಜಸ್ ಅಂದ್ರೆ Q1 is equal to Q and Q2 is also equal to Q. ಫೋರ್ಸ್ ಆಫ್ ರಿಪಲ್ಷನ್ ಇದೆ, ಪಾಸಿಟಿವ್ ಚಾರ್ಜಸ್ +Q ಮತ್ತೆ +Q ಇದೆ. when kept with the separation of R ಅಲ್ವಾ. ಸೊ ಇದು +Q, ಇದು +Q. The separation between them is R ಅಂತ ಡಿನೋಟ್ ಮಾಡಬಹುದು. ಆವಾಗ ಫೋರ್ಸ್ ಎಷ್ಟಿದೆ? F ಅಂತ ಇದೆ. ಅಂದ್ರೆ F1 is equal to ನಾವೇನ್ ಬರಿಬಹುದು? ಫಾರ್ಮುಲಾ ಏನ್ ಬರಿಬಹುದು? ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ 1/4πε0 Q1 Q2 divided by R² ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಟು ಏನಾಯ್ತು ಇಕ್ವೇಶನ್ ಹಾಗಾದ್ರೆ? 1/4πε0 Q1 Q2 ಅಂದಾಗ Q into Q ಅಂದ್ರೆ Q² divided by R² ಅಂತ ಆಯ್ತು. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ಅವರು? ಹಾಫ್ ದ ಗ್ಯಾಪ್ ಬಿಟ್ವೀನ್ ದ ಟೂ ಚಾರ್ಜಸ್ ಇಸ್ ಫಿಲ್ಡ್ ಬೈ ಎ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4 ಅಂತ ಹೇಳಿದ್ದಾರೆ. ಅಂದ್ರೆ ಇವೆರಡರ ಮಿಡ್ಲು ಫಸ್ಟ್ ಏರ್ ಇತ್ತಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ? ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನ ಫಿಲ್ ಮಾಡ್ತಾರೆ. ಓಕೆ, ಸೊ ಡೈಎಲೆಕ್ಟ್ರಿಕ್ ಮೀಡಿಯಮಿನ ಕಾನ್ಸ್ಟೆಂಟ್ ಎಷ್ಟಿದೆ? K is equal to 4 ಅಂತ ಇದೆ. ಓಕೆ, ಸೊ ದೆನ್ ದ ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದೋಸ್ ಟೂ ಚಾರ್ಜಸ್ ಬಿಕಮ್ಸ್ ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ ಇಫ್ ದರ್ ಇಸ್ ಅ ಏರ್ ಆರ್ ವ್ಯಾಕ್ಯೂಮ್ ಅವಾಗ ಏನಾಗತ್ತೆ? ಇಕ್ವೇಶನ್ ಹೀಗಾಗತ್ತೆ. ಸೊ ಅದೇ ನಾವು ಏರ್ ಅಥವಾ ವ್ಯಾಕ್ಯೂಮ್ ಬದಲು ಏನ್ ತಗೊಂಡ್ರೆ, ಯಾವುದಾದರೂ ಮೀಡಿಯಂ ಇದ್ರೆ ಅಲ್ಲಿ ನಾವೇನ್ ಬರಿಬಹುದು? ಇಕ್ವೇಶನ್ ಅನ್ನ ಹೇಗೆ ಬರಿಬಹುದು? F2 is equal to ಸೆಕೆಂಡ್ ಕೇಸ್ ಅಲ್ಲಿ 1/4πε0 εr ಅಂತ ಹಾಕ್ತೇವೆ. ಅಂದ್ರೆ K is ರಿಲೇಟಿವ್ ಪರ್ಮಿಟಿವಿಟಿ ಅಥವಾ ಇದನ್ನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಬರಿಬಹುದು εr ಇಂಟು ಉಳಿದಿದ್ದೇನು ಚೇಂಜ್ ಆಗೋದಿಲ್ಲ ಇಲ್ಲಿ Q²/R² ಅಂತ ಆಯ್ತು. ಓಕೆ, ಸೊ ಇದು ಇಕ್ವೇಶನ್. ಅಂದ್ರೆ F2 is equal to ಏನಾಯ್ತು? εr ಅನ್ನೋದು ಏನಾಯ್ತು? 4 ಅಲ್ವಾ. ಸೊ 1/4 ಒಂದು ಬಿಟ್ರೆ ಉಳಿದಿದ್ದು ಏನಾಗತ್ತೆ?
ಸೇಮ್ ಇರ್ತದೆ, ಕ್ಯೂ ಸ್ಕ್ವೇರ್ ಬೈ 4 pi epsilon naught r square. ಓಕೆ, ಸೊ ದಿಸ್ ಕ್ಯೂ ಸ್ಕ್ವೇರ್ ಬೈ 4 pi epsilon naught r square ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? F1 ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಅಂದ್ರೆ F2 is equal to ಏನಾಯ್ತು? F1 divided by 4 ಆಯ್ತು ಅಲ್ವಾ? ಸೊ F1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? F ಅಂತ ಕೊಟ್ಟಿದ್ದಾರೆ, 4 ಆಯ್ತು. ಸೊ ಆನ್ಸರ್ ಎಷ್ಟಾಗಬೇಕು? F by 4 ಆಗ್ಬೇಕು. ಆನ್ಸರ್ ಈಸ್ ಸಿ. ಸೊ ಇಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ನಾವು 4 ಅಂತ ಯೂಸ್ ಮಾಡ್ತೇವೆ, ಹೀಗೂ ಕೊಡ್ಬೋದು, ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕೊಡ್ಬೋದು. ದ ಫೋರ್ಸ್ ಏನಾಗತ್ತೆ? ಡಿಕ್ರೀಸ್ ಆಗತ್ತೆ. ಕ್ವಶನ್ ಹೇಗಿರತ್ತಂದ್ರೆ ಕೆಲವೊಂದ್ಸರಿ, ಸೊ ಕ್ವಶನ್ ಹೇಗಿರತ್ತಂದ್ರೆ ಫೋರ್ಸ್ ವಾಟ್ ಹ್ಯಾಪನ್ಸ್ ಟು ದ ಫೋರ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಎಷ್ಟು ಮ್ಯಾಗ್ನಿಟ್ಯೂಡ್ ಅಲ್ಲಿ ಎಷ್ಟು ಡಿಕ್ರೀಸ್ ಆಗತ್ತೆ ಅಂತ ಕೇಳಿದ್ದಾರೆ. ಕೆಲವೊಂದ್ಸರಿ ಆನ್ಸರ್ ಏನಿರುತ್ತೆ ಅಂದ್ರೆ ಫೋರ್ಸ್ ರಿಮೈನ್ಸ್ ದ ಸೇಮ್ ಆಪ್ಷನ್ಸ್ಗಳು, ಅಥವಾ ಫೋರ್ಸ್ ಇಸ್ ಹಾಫ್ ಆಗುತ್ತೆ ಅಂತ ಕೇಳ್ಬಹುದು, ಅಥವಾ ಈ ರೀತಿಯ ಆನ್ಸರ್ಸ್ಗಳು ಕೂಡ ಇರಬಹುದು. ಫೋರ್ಸ್ ಇನ್ಕ್ರೀಸಸ್ ಅಂತ ಹೇಳ್ಬಹುದು, ಫೋರ್ಸ್ ಡಿಕ್ರೀಸಸ್ ಅಂತ ಹೇಳ್ಬಹುದು. ಆ ರೀತಿ ಆಪ್ಷನ್ಗಳಿರುತ್ತೆ, ಅಲ್ಲೂ ಕೂಡ ನೀವು ಇದನ್ನ ಫಾಲೋ ಅಪ್ ಮಾಡ್ಬೇಕು. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಜಸ್ಟ್ ನಾವಿಲ್ಲಿ ಯೂಸ್ ಮಾಡೋದು ಕೂಲಮ್ಸ್ ಲಾ ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, 13 ಕ್ವಶನ್ ಹೋಗುವ. ಸೊ 13ನೇ ಕ್ವಶನ್ ಏನ್ ಹೇಳುತ್ತೆ? 4 into 10 raised to 10 electrons. ಏನ್ ಹೇಳ್ತಾ ಇದ್ದಾರೆ? ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಕೊಟ್ಟಿದ್ದಾರೆ. 4 into 10 raised to 10 electrons are removed from a neutral metal sphere of diameter ಎಷ್ಟು? 20 centimeter placed in air. ಫಸ್ಟ್ ಏನ್ ಹೇಳ್ತಾ ಇದ್ದಾರೆ ಅವರು? ಓಕೆ, ಸೊ ಹಿಯರ್ there is a metal sphere. 4 into 10 raised to 10 electrons are removed from a neutral metal sphere. ಇದು ಇನಿಷಿಯಲಿ ನ್ಯೂಟ್ರಲ್ ಇತ್ತು. ಸೊ ಅಲ್ಲಿಂದ ಏನ್ ಮಾಡಿದ್ದಾರೆ? ಇಷ್ಟು ಇಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಿದ್ದಾರೆ. ಎಷ್ಟು? ನಂಬರ್ ಆಫ್ ಇಲೆಕ್ಟ್ರಾನ್ಸ್ ರಿಮೂವ್ಡ್ ಈಸ್ ಈಕ್ವಲ್ ಟು 4 into 10 raised to 10 electrons ಅಂತ ಆಯ್ತು. ಓಕೆ, ಸೊ 4 into 10 raised to 10 ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಅವಾಗ ಇದು ಏನಾಯ್ತು ಹೇಳಿ? ಇಷ್ಟು ಇಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಿದಾಗ ಇಲ್ಲಿ ಉಳಿಯೋದು ಪಾಸಿಟಿವ್ ಚಾರ್ಜ್ ಉಳ್ಕೊಳ್ತದೆ. ಸೊ ಅಷ್ಟೇ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಉಳ್ಕೊಂತು, ಯಾಕಂದ್ರೆ ಇನಿಷಿಯಲಿ ನ್ಯೂಟ್ರಲ್ ಇತ್ತು. ಸೊ ಇಟ್ ಈಸ್ ಪ್ಲೇಸ್ಡ್ ಇನ್ ಏರ್. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ನ್ಯೂಟನ್ ಪರ್ ಕೂಲಂಬ್ ಅಲ್ಲಿ ಇದೆ. ಎಟ್ ಎ ಡಿಸ್ಟೆನ್ಸ್ ಆಫ್ 20 centimeter ಫ್ರಮ್ ದ ಸೆಂಟರ್ ಈಸ್. ಸೊ ಇದು ಸೆಂಟರ್ ಅಂತ ಇಟ್ಕೊಂಡ್ರೆ ಎಟ್ ಎ ಡಿಸ್ಟೆನ್ಸ್ ಆಫ್ 20 centimeter. ಸೊ ಈ ಡಿಸ್ಟೆನ್ಸ್ ಅಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ನಿಮ್ಗೆ ಗೊತ್ತಿದೆ ಫಾರ್ಮುಲಾ ಏನಿದೆ ಅಂದ್ರೆ, ಅಗೇನ್ ಗಾಸ್ ಲಾ ಆದ್ಮೇಲೆ ಹೇಳ್ಬಹುದು ನಾವಿಲ್ಲಿ. ಗಾಸ್ ಲಾ ಪ್ರಕಾರ ಸೊ ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಅಥವಾ ಡ್ಯೂ ಟು ದಿ ಚಾರ್ಜ್ಡ್ ಸ್ಪೆರಿಕಲ್ ಸ್ಪಿಯರ್ ಇದ್ರೆ ಇಕ್ವೇಶನ್ ಏನಿದೆಪ್ಪ ಅಂದ್ರೆ ಇ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ 1/4 pi epsilon naught q by r square ಅಂತಿದೆ ಫಾರ್ಮುಲಾ. ಸೊ r represents the distance between, ಸೊ ಸೆಂಟರ್ ಇಂದ ಎಲ್ಲಿಗಿರೋ ಡಿಸ್ಟೆನ್ಸ್, ಅಬ್ಸರ್ವೇಷನ್ ಪಾಯಿಂಟ್ ಇಗಿರೋ ಡಿಸ್ಟೆನ್ಸ್. ಸೊ ಜನರಲಿ ಸ್ಪಿಯರ್ ಅಲ್ಲಿ ಏನಾಗತ್ತಂದ್ರೆ, ಸೊ ಇಟ್ ರಿಪ್ರೆಸೆಂಟ್ಸ್, ಸೊ ಸ್ಪಿಯರ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಔಟ್ಸೈಡ್ ದ ಸ್ಪಿಯರ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಅಕಾರ್ಡಿಂಗ್ ಟು ಗಾಸ್ ಲಾ ಅಪ್ಲಿಕೇಶನ್ ಅಲ್ಲಿ ನಾವು ನೋಡ್ತೇವೆ, ಇಟ್ ಈಸ್ ಸೇಮ್ ಎಸ್. ಅದು ಹೇಗಪ್ಪ ಅಂದ್ರೆ, ಸೊ ಸಪೋಸ್ ನಾವು ಸೆಂಟರ್ ಅಲ್ಲಿ ಎಷ್ಟು ಚಾರ್ಜ್ ಅನ್ನ ಇಡ್ತೇವೋ ಆ ಚಾರ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೋ ಅಬ್ಸರ್ವೇಷನ್ ಪಾಯಿಂಟ್ ಅಲ್ಲಿ, ಸೊ ಅದನ್ನ ಕೊಡತ್ತೆ ಇಲ್ಲಿ. ಅಂದ್ರೆ ಈಗ ಸಪೋಸ್ ಚಾರ್ಜಸ್ ಇಲ್ಲೆಲ್ಲೇ ಇದ್ರು ಕೂಡ, ಅಂದ್ರೆ ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್ ಇದ್ರು ಕೂಡ, ಸಪೋಸ್ ನಾವು ಸೆಂಟರ್ ಅಲ್ಲಿ ಎಷ್ಟು ಚಾರ್ಜ್ ಅನ್ನ ಇಟ್ಟಿದ್ದೇವೋ, ಸಪೋಸ್ ಸೆಂಟರ್ ಅಲ್ಲಿ ಒಂದು ಪಾಯಿಂಟ್ ಚಾರ್ಜ್ ಅನ್ನ ಇಟ್ರೆ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಡ್ಯೂ ಟು ಸ್ಪಿಯರ್ ಆಲ್ಸೋ ಆಗತ್ತೆ, ಚಾರ್ಜ್ ಸ್ಪಿಯರ್ ಇಂದನು. ಸೊ ಜಸ್ಟ್ ಚಾರ್ಜ್ ಸ್ಪಿಯರ್ ರಿಪ್ರೆಸೆಂಟ್ಸ್ ಹೇಗಿರುತ್ತೆ? ಎ ಪಾಯಿಂಟ್ ಚಾರ್ಜ್ ಇಸ್ ಪ್ಲೇಸ್ಡ್ ಎಟ್ ದಿ ಸೆಂಟರ್ ಆಫ್ ದಿ ಸ್ಪಿಯರ್. ಸೊ ಸೇಮ್ ವ್ಯಾಲ್ಯೂ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ಆರ್ ಅನ್ನೋದು ಏನಾಯ್ತು? ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ಮತ್ತೆ ಅಬ್ಸರ್ವೇಷನ್ ಪಾಯಿಂಟ್ ಅಲ್ವಾ?
ಸೊ ಇದು ಇಕ್ವೇಶನ್ ಆಯ್ತು. ಈ ಇಕ್ವೇಶನ್ ಅನ್ನ ನಾವು ಯೂಸ್ ಮಾಡಬಹುದು. ಬಟ್ ಆದ್ರೆ ಇಲ್ಲಿ ಕ್ಯೂ ಕೊಟ್ಟಿಲ್ಲ. ಕ್ಯೂ ಕೊಟ್ಟಿದಾರ? ಕ್ಯೂ ವ್ಯಾಲ್ಯೂ ಕೊಟ್ಟಿಲ್ಲ. ಆರ್ ಇಸ್ ಗಿವನ್. ಆರ್ ಎಷ್ಟು ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 20 ಸೆಂಟಿಮೀಟರ್. 20 ಸೆಂಟಿಮೀಟರ್ ಅಂದ್ರೆ ದಿಸ್ ಇಸ್ ಈಕ್ವಲ್ ಟು 0.2 ಮೀಟರ್ ಆಯ್ತು, ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ. ಆದ್ರೆ ಕ್ಯೂ ವ್ಯಾಲ್ಯೂ ಇಸ್ ನಾಟ್ ಗಿವನ್. ಸೊ ಕ್ಯೂ ವ್ಯಾಲ್ಯೂವನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಅಗೇನ್ ನಾವು ಯಾವ್ದನ್ನ ಯೂಸ್ ಮಾಡ್ತೇವೆ? ಕ್ವಾಂಟೈಸೇಷನ್ ರೂಲ್ ಅನ್ನ ಯೂಸ್ ಮಾಡಬಹುದು. ಅಕಾರ್ಡಿಂಗ್ ಟು ಕ್ವಾಂಟೈಸೇಷನ್ ರೂಲ್, ಕ್ಯೂ ಈಸ್ ಈಕ್ವಲ್ ಟು ಏನಾಗತ್ತೆ? ದಿಸ್ ಕ್ಯೂ ಈಸ್ ಈಕ್ವಲ್ ಟು ನಾವೇನ್ ಬರೀತೇವೆ? n ಇಂಟು ಇ ಅಂತ ಬರೀತೇವೆ. E is the basic unit of charge, that is the 1.6 into 10 raised to minus 19. Okay. So equation ಅಲ್ಲಿ substitute ಮಾಡೋಣ. So E is equal to 1 by 4 pi epsilon naught. Okay. Q ಅಂದಾಗ ಏನ್ ಬರಿಬಹುದು ನಾವು? n into E ಅಂತ ಬರಿಬಹುದು, divided by R square ಅಲ್ವಾ? ಸೊ ಈಗ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಏನಾಗತ್ತೆ? 1 by 4 pi epsilon naught ಅಂದಾಗ ವ್ಯಾಲ್ಯೂ ಇಸ್ 9 into 10 raised to 9 ಆಗುತ್ತೆ. ಇಂಟು n ವ್ಯಾಲ್ಯೂ ಏನಿದೆ? 4 into 10 raised to 10 ಇದೆ ಅಲ್ವಾ? ಈ ವ್ಯಾಲ್ಯೂ ಎಲ್ರಿಗೂ ಗೊತ್ತು. ವ್ಯಾಲ್ಯೂ ಎಷ್ಟಿದೆ? 1.6 into 10 raised to minus 19 divided by R square. R square ಅಂದಾಗ 2 into 10 raised to minus 1 ಅಂದ್ರೆ 0.2 ಅಂದ್ರೆ ದಿಸ್ ಇಸ್ ಈಸಿ ಆಗುತ್ತೆ. 2 into 10 raised to minus 1 ಸ್ಕ್ವೇರ್ ಮಾಡಿದ್ರೆ 4 into 10 raised to minus 2 ಆಯ್ತು. ಓಕೆ. ಸೊ ಈಗ ಉಳಿದಿದ್ದೆಲ್ಲ ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಇ ಇಸ್ ಈಕ್ವಲ್ ಟು ಏನಾಯ್ತು? 9 into 4 ಮತ್ತೆ 4 ಅನ್ನ ಕ್ಯಾನ್ಸಲ್ ಮಾಡಬಹುದು. 9 into 1.6 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 16. 1.6 into 9 ಅಂದ್ರೆ 14.4 ಅಂತ ಬರೀಬಹುದು ಅಲ್ವಾ? ಸೊ ಇಂಟು 10 raised to plus 10 plus 9 plus 19 ಹಾಗೆ minus 19. ಹಾಗಾಗಿ 10 raised to plus 10, 10 raised to plus 9, 10 raised to minus 19. ಸೊ ಕ್ಯಾನ್ಸಲ್ ಮಾಡಬಹುದು. 10 plus 9 19 ಆಯ್ತು, minus 19 ಇದೆ. ಸೊ ಕ್ಯಾನ್ಸಲ್ ಆಯ್ತು. 10 raised to minus 2 ಮೇಲ್ಗಡೆ ಹೋದಾಗ 10 raised to plus 2 ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗತ್ತೆ? ಸೊ 14.4 into 10 raised to plus 2 ಅಂದ್ರೆ 1440 ಆಯ್ತು. ಇದು ಆನ್ಸರ್. ಸೊ ಇಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನಿಟ್ಯೂಡ್ ಆಫ್ ದ ಇಲೆಕ್ಟ್ರಿಕ್ ಫೀಲ್ಡ್ ಯಾವ್ದ್ರಲ್ಲಿ ಇಟ್ಟಿದ್ದಾರೆ? ನ್ಯೂಟನ್ ಪರ್ ಕೂಲಂಬ್ ಅಲ್ಲಿ ಇಟ್ಟಿದ್ದಾರೆ. ದ ಆನ್ಸರ್ ಇಸ್ ಎಷ್ಟಾಗತ್ತೆ? ಆನ್ಸರ್ ಇಸ್ ಡಿ. ಸೊ ಇಲ್ಲಿ ಗಾಸ್ ಲಾ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ನಾವು ಅಷ್ಟೇ. ಓಕೆ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗುವ. ಓಕೆ. 14th one. So theory type question. So sorry. When the distance between two charged particle is halved. Sorry, again Coulomb's law ಮೇಲೆ ಇದೆ. Distance between two charged particle is halved. ಏನ್ ಹೇಳ್ತಾ ಇದ್ದಾರೆ? The force between them becomes. Initially ಏನಿತ್ತು? There are two charged particles, Q1 and Q2. Okay. They are separated by a distance of R ಅಂತ ಇಟ್ಕೊಳ್ಳಿ. The force between them becomes ಅದೆಷ್ಟಿದೆ? Initially F ಅಂತ ಇತ್ತು. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ನ್ಯೂ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನ್ಯೂ ಫೋರ್ಸ್ ಅಂತಂದಾಗ ಎಫ್ ಡ್ಯಾಶ್ ಅಂತ ತಗೊಳ್ಬಹುದು. ಸೊ ಬಟ್ ಎಫ್ ಡ್ಯಾಶ್ ಅಲ್ಲಿ ಏನ್ ಹೇಳ್ತಾರ ಅವರು? ಸೆಕೆಂಡ್ ಕೇಸ್ ಅಲ್ಲಿ ಏನ್ ಮಾಡಿದ್ದಾರೆ? ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ಹಾಲ್ವ್ ಅಂದ್ರೆ ಹಾಫ್ ಮಾಡಿದ್ದಾರೆ. ಆರ್ ಬದಲು ನಾವೇನ್ ಯೂಸ್ ಮಾಡಬೇಕು? R/2 ಅನ್ನ ಯೂಸ್ ಮಾಡಬೇಕು. ಓಕೆ. ಸೊ ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ ಪ್ರಕಾರ ಇಕ್ವೇಶನ್ ಏನಾಗುತ್ತೆ? ವಾಟ್ ಇಸ್ ದ ಇಕ್ವೇಶನ್? F is equal to Coulomb's law expression ಏನಿದೆ? According to Coulomb's law 1 by 4 pi epsilon naught Q1 Q2 by R square. ಇದು ಇನಿಷಿಯಲ್ ಆಯ್ತಾ? ಸೊ ಇದು F1 ಅಂತ ಬರೀಬಹುದು ಅಥವಾ ಇದನ್ನ F ಅಂತ ಡಿನೋಟ್ ಮಾಡಬಹುದು. ಸೆಕೆಂಡ್ ಕೇಸ್ ಅಲ್ಲಿ ನಾವೇನ್ ಮಾಡಿದ್ದೇವೆ? F ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ halved ಅಂದ್ರೆ 1 by 4 pi epsilon naught Q1 Q2 divided by
ಆರ್ ಸ್ಕ್ವೇರ್ ಇದೆ, ಆರ್ ಜಾಗದಲ್ಲಿ ಏನ್ ಹಾಕ್ಬೇಕು, ಆರ್ ದ ಪ್ಲೇಸ್ ಅಲ್ಲಿ r/2 ಅನ್ನ ಪುಟ್ ಮಾಡಬೇಕು ಅಲ್ವಾ. ಸೊ ಅವಾಗ ಇಕ್ವೇಶನ್ ಏನಾಯ್ತು, 1/4πε0 ಇಂಟು q1 q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಡಿವೈಡ್ ಬೈ 4. 2 ಸ್ಕ್ವೇರ್ ಅಂದ್ರೆ 4. ಸೊ ಇದೇನಾಗತ್ತೆ, ನ್ಯೂಮರೇಟರಿಗೆ ಹೋಯ್ತು ಅಲ್ವಾ. ಸೊ ಈಗ 1/4πε0 ಇಂಟು q1 q2 ಬೈ ಆರ್ ಸ್ಕ್ವೇರ್ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡ್ತು, ಫೋರ್ಸ್ ಎಫ್ ಅನ್ನ ರಿಪ್ರೆಸೆಂಟ್ ಮಾಡ್ತು. ಎಫ್ ಇಂಟು 4 ಆರ್ ದಿಸ್ ಇಸ್ ಈಕ್ವಲ್ ಟು 4f ಅಂತ ಬರೀಬಹುದು. ದ ಆನ್ಸರ್ ಈಸ್ ಏನಾಗುತ್ತೆ, ದ ನ್ಯೂ ಫೋರ್ಸ್ ಬಿಕಮ್ಸ್ ಏನಾಯ್ತು, ದ ಫೋರ್ಸ್ ಬಿಟ್ವೀನ್ ದೆಮ್ ಬಿಕಮ್ಸ್ 4 ಟೈಮ್ಸ್ ದ ಇನಿಷಿಯಲ್ ವ್ಯಾಲ್ಯೂ. ದ ಆನ್ಸರ್ ಈಸ್ ಡಿ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ 1/4 4 ಟೈಮ್ಸ್ ಅಂತ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಸಪೋಸ್ ಇನ್ಕ್ರೀಸ್ ಮಾಡಿದ್ರೆ, ಡಿಸ್ಟೆನ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಆವಾಗ ಫೋರ್ಸ್ ಏನಾಗತ್ತೆ, ಡಿಕ್ರೀಸ್ ಆಗತ್ತೆ. ಯಾಕಂದ್ರೆ force is according to Coulomb's law, the force between two charges is inversely proportional to square of the distance. ಅಂದ್ರೆ ಡಿಸ್ಟೆನ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಫೋರ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗತ್ತೆ. ಡಿಸ್ಟೆನ್ಸ್ ಅನ್ನ ಡಿಕ್ರೀಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಆರ್ ಇರೋದನ್ನ r/2 ಮಾಡಿದಾರಲ್ವಾ. ಸೊ ಇಫ್ ದ ಡಿಸ್ಟೆನ್ಸ್ ಇಸ್ ಡಿಕ್ರೀಸ್ಡ್ ಬಿಟ್ವೀನ್ ದ ಟೂ ಚಾರ್ಜಸ್, ದೆನ್ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ increases. In this case ಎಷ್ಟು ಟೈಮ್ ಇನ್ಕ್ರೀಸ್ ಆಗಿದೆ, 4 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, ನೀವು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಇದು ಕೂಲಂಬ್ಸ್ ಲಾ ಮೇಲೆ ಇರುವಂತ ಇಕ್ವೇಶನ್. ಸೊ 15th ಒನ್ನಿಗೆ ಹೋಗೋಣ. ಇಫ್ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್, ಇಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಆದ್ರೆ ದೆನ್ ದ ಇಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಆರ್. ಓಕೆ, ಸೊ ಏನು ಕೊಟ್ಟಿದ್ದಾರೆ, ಫೋರ್ ಟೈಪ್ಸ್ ಆಫ್ ನೇಚರ್ ಅನ್ನ ಕೊಟ್ಟಿದ್ದಾರೆ. ಒಂದು ಡೈವರ್ಜೆಂಟ್, ಕನ್ವರ್ಜೆಂಟ್, ಸರ್ಕ್ಯುಲರ್. ಡೈವರ್ಜೆಂಟ್ ಅಂದ್ರೆ ಏನು, ಸೊ ಒಂದು ಪಾಯಿಂಟ್ ಇಂದ ಡೈವರ್ಜ್ ಆಗಿದೆ ಅಂತ ಅರ್ಥ, ಹೀಗಾಗಿದೆ ಅಂತ ಅರ್ಥ ಅಲ್ವಾ. ಇದು ಡೈವರ್ಜೆಂಟ್ ಅಂತ ಹೇಳ್ಬೋದು. ಹೀಗೆ ಇದು ಡೈವರ್ಜೆಂಟ್ ಅಂತ ಕರಿತೇವೆ, ಆಪ್ಟಿಕ್ಸ್ ಅಲ್ಲಿ ನೀವು ಓದ್ತೀವಿ. ಸೊ ಇದು ಡೈವರ್ಜೆಂಟ್ ಫ್ರಮ್ ದಿ ಮಿರರ್ ಅಥವಾ ಫ್ರಮ್ ಒನ್ ಪಾಯಿಂಟ್. ಸೊ ಇದಂತೂ ಆಗೋದಿಲ್ಲ ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್. ಹೀಗಾಗೋದು ಯಾವಾಗ, ಇಫ್ ದರ್ ಇಸ್ ಅ ಸಿಂಗಲ್ ಪಾಸಿಟಿವ್ ಚಾರ್ಜ್ ಇದ್ರೆ ಆವಾಗ ಈ ರೀತಿ ಲೈನ್ಸ್ ಆಫ್ ಫೋರ್ಸ್ ಬರುತ್ತೆ. ಕನ್ವರ್ಜೆಂಟ್ ಅಂದ್ರೆ ಏನು, ಸೊ ಎಲ್ಲ ಲೈನ್ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಮೀಟ್ ಆದ್ರೆ ಅದು ಕನ್ವರ್ಜೆಂಟ್. ಸೊ ಇದು ಕೂಡ ಪಾಸಿಬಲ್ ಅಲ್ಲ, ಡೈವರ್ಜೆಂಟ್ ಅಲ್ಲ, ಕನ್ವರ್ಜೆಂಟ್ ಅಲ್ಲ. ಸರ್ಕ್ಯುಲರ್ ಲೈನ್ಸ್ ಆಫ್ ಫೋರ್ಸ್ ಅಂದ್ರೆ ಹೀಗಿರ್ಬೇಕು ಲೈನ್ಸ್ ಆಫ್ ಫೋರ್ಸ್, ಇದು ಕೂಡ ಪಾಸಿಬಲ್ ಅಲ್ಲ. ಸೊ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್ ಆದ್ರೆ ದೆನ್ ದ ಇಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಯಾಕಂದ್ರೆ ನಾವು ಹೇಳ್ತೇವೆ ಇಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಕರಿತೇವೆ. ಇಫ್ ದರ್ ಇಸ್ ಅ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ದೆನ್ ದ ಫೀಲ್ಡ್ ಲೈನ್ಸ್ ಫಾರ್ ದಿ ರಿಪ್ರೆಸೆಂಟೇಶನ್ ಹೇಗಿರುತ್ತೆ ಅಂದ್ರೆ ರೈಟ್ ಹೇಗ್ ಬರೀತೇವೆ, ಇಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಇಂದ ರಿಪ್ರೆಸೆಂಟ್ ಮಾಡ್ತಾರೆ ಹೀಗೆ. ಸೊ ಇದು ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ರಿಪ್ರೆಸೆಂಟ್ ಮಾಡುವಂತದ್ದು. ಸೊ ಪ್ಯಾರಲಲ್ ಲೈನ್ಸ್ ಇಂದ, ಇಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಇಂದ ಇದನ್ನ ರಿಪ್ರೆಸೆಂಟ್ ಮಾಡ್ತೇವೆ. ಓಕೆ, ಸೊ ಹಾಗಾಗಿ ಏನಾಯ್ತು, ಆನ್ಸರ್ ಇಸ್ ಡಿ ಅಂತ ಹೇಳ್ಬಹುದು. ಇಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಆರ್ ಪ್ಯಾರಲಲ್. ಓಕೆ, ಸೊ ಇಲ್ಲಿ ಹೇಳ್ಬಹುದು ನಾವು ಡೈವರ್ಜೆಂಟ್, ಕನ್ವರ್ಜೆಂಟ್ ಅಂತ ಕೊಡ್ತಾರೆ. ಸರ್ಕ್ಯುಲರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕ್ಲೋಸ್ಡ್ ಲೂಪ್ ಆಗೋದಿಲ್ಲ. ಡೈವರ್ಜೆಂಟ್ ಅಂದಾಗ ಏನ್ ಮಾಡತ್ತೆ, ನೆಗೆಟಿವ್ ಪಾಸಿಟಿವ್ ಚಾರ್ಜ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಕನ್ವರ್ಜೆಂಟ್ ಅಂದಾಗ ನೆಗೆಟಿವ್ ಚಾರ್ಜ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ನಿನ್ನೆ ಕ್ಲಾಸ್ ಅಲ್ಲಿ ಒಂದು ಕ್ವಶನ್ ಹೇಳಿದ್ದೆ, an electric dipole is kept in a non-uniform electric field ಅಂತ ಇತ್ತು. ಸೊ ಇಲ್ಲಿ ಏನಿದೆ ಕ್ವಶನ್, an electric dipole is kept in a uniform electric field. ಸೊ ಸಪೋಸ್ ಒಂದು ಡೈಪೋಲ್ ಅನ್ನ ಎಲ್ಲಿಟ್ರೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ, ಇಟ್ ಜನರಲಿ ಎಕ್ಸ್ಪೀರಿಯನ್ಸಸ್, ಅದು ಏನನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಫೋರ್ಸ್ ಅಂಡ್ ಟಾರ್ಕ್, ಫೋರ್ಸ್ ಬಟ್ ನಾಟ್ ಟಾರ್ಕ್, a torque but not a force, neither a force nor a torque. 4 ಆಪ್ಷನ್ಗಳಿದೆ. ಸೊ ಡೈಪೋಲ್ ಅಂದಾಗ
electric dipole is kept in a uniform electric field ಅಲ್ವಾ? ಸೊ ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ರಿಪ್ರೆಸೆಂಟ್ ಮಾಡಿದೆ. ಲಾಸ್ಟ್ ಕ್ವಶನ್ ಅಲ್ಲಿ ಹೇಳಿದಾಗೆ ಸೊ ಈಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಇಂದ ರಿಪ್ರೆಸೆಂಟ್ ಮಾಡ್ತೇವೆ. ಓಕೆ, ಸೊ ಇದು ಇಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಆಯ್ತು. ಇಲ್ಲಿ ನಾವೇನ್ ಮಾಡಬಹುದು, ನಾವೇನ್ ಮಾಡಿದ್ದೇವೆ, ಒಂದು ಡೈಪೋಲ್ ಅನ್ನ ಇಟ್ಟಿದ್ದೇವೆ. ಸೊ ಇದರಲ್ಲಿ ಏನ್ ಮಾಡಿದ್ದೇವೆ, ಒಂದು ಡೈಪೋಲ್ ಇಸ್ ಪ್ಲೇಸ್ಡ್ ಇನ್ ಕೆಪ್ಟ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ತರ ಒಂದು ಡೈಪೋಲ್ ಅನ್ನ ಇಟ್ಟಿದ್ದೇವೆ. ಡೈಪೋಲ್ ಅಂದಾಗ ಏನಾಗತ್ತೆ, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ, ಅಷ್ಟೇ ಅಮೌಂಟಿನ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಲ್ವಾ? ಸೊ ಈಗ ಯಾವುದೇ ಪಾಸಿಟಿವ್ ಚಾರ್ಜ್ ಅನ್ನ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡ್. ಸೊ ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡ್, ಡೈರೆಕ್ಷನ್ ಆಫ್ ಫೀಲ್ಡ್ ಹೇಗಿದೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗೋದು ಹೀಗೆ ಆಯ್ತು. ಓಕೆ, so when a negative charge is placed in an external electric field, then it experiences a force, electrostatic force, but opposite to the direction of electric field. Electric field direction ಹೀಗಿದೆ, ಇದು ಎಕ್ಸ್ಪೀರಿಯನ್ಸ್ ಮಾಡುವಂತ ಫೋರ್ಸಿನ ಡೈರೆಕ್ಷನ್ ಹೇಗಿರುತ್ತೆ, ಹೀಗಿರುತ್ತೆ. ಓಕೆ, ಸೊ ಇವೆರಡು ಈಕ್ವಲ್ ಅಮೌಂಟ್ ಆಫ್ ಫೋರ್ಸ್ ಆಯ್ತು. ಯಾಕಂದ್ರೆ Q ಇಂಟು ಇ ಅಂತ ಬರೀಬಹುದು, ಎಫ್ ಗೆ ಎಕ್ಸ್ಪ್ರೆಷನ್ Q ಇಂಟು ಇ ಅಂತ ಬರೀಬಹುದು, ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಸೊ ಹಾಗಾಗಿ ಎಟ್ ಎ ಪಾಯಿಂಟ್ ಆಫ್ ಲೈನ್ ಆಫ್ ಆಕ್ಷನ್ ತಗೊಂಡಾಗ ಫೋರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗತ್ತೆ. ಓಕೆ, ಸೊ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಅಲ್ವಾ? ಸೊ ಹಾಗಾಗಿ ಫೋರ್ಸ್ ಇಸ್ ಈಕ್ವಲ್ ಟು 0, ಬಟ್ ಆದ್ರೆ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್. ಓಕೆ, ಸೊ ಒಂದೇ ಪಾಯಿಂಟ್ ಅಲ್ಲಿ ಆಕ್ಟ್ ಆಗ್ತಾ ಇಲ್ಲ, ಲೈನ್ಸ್ ಆಫ್ ಆಕ್ಷನ್ ತಗೊಳ್ಬಹುದು ನಾವು ಇಲ್ಲಿ. There is a perpendicular distance between a line of action of forces ಅಂತ ತಗೊಳ್ತೇವೆ. ಈ ಕೇಸಲ್ಲಿ ಏನಾಗತ್ತೆ, ಇಟ್ ಕಾನ್ಸ್ಟಿಟ್ಯೂಟ್ ಅ ಕಪಲ್. ಅದು ಏನ್ ಮಾಡತ್ತೆ, ಒಂದು ಕಪಲ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ಕಪಲ್ ಇಂದ ಅಲ್ಲಿ ಬರೋದು ಯಾವುದು, ಟಾರ್ಕ್ ಅಂತ ಬರುತ್ತೆ. ಮೂಮೆಂಟ್ ಆಫ್ ಎ ಕಪಲ್, ಅಥವಾ ಅದನ್ನ ನಾವೇನ್ ಹೇಳ್ಬಹುದು, ಟಾರ್ಕ್ ಅಂತ ಕರಿತೇವೆ. ಸೊ ಕಪಲ್ ಅಥವಾ ಟಾರ್ಕಿನ ಕೆಲಸ ಏನಪ್ಪಾ ಅಂದ್ರೆ, ಅದು ಏನ್ ಮಾಡತ್ತೆ, ಈ ಡೈಪೋಲ್ ಅನ್ನ ಇನ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ರೊಟೇಟ್, ಅಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಈ ಕೇಸಲ್ಲಿ ಏನಾಯ್ತು, an electric dipole is kept in a uniform electric field. It generally experiences ಏನಾಯ್ತು, a torque but not a force. ಏನಿರುತ್ತೆ, ಟಾರ್ಕ್ ಬಟ್ ನಾಟ್ ಎ ಫೋರ್ಸ್. ಸೊ ಸಪೋಸ್ ನಾವು ನಾನ್ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಅವಾಗ ಏನಿರುತ್ತೆ, ಫೋರ್ಸ್ ಮತ್ತೆ ಟಾರ್ಕ್ ಎರಡು ಇರುತ್ತೆ. ನಾ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸೊ ಇಲ್ಲಿ ಟಾರ್ಕ್ ಮಾತ್ರ ಇರುತ್ತೆ, ಬಟ್ ನಾಟ್ ಎ ಫೋರ್ಸ್ ಇರೋದಿಲ್ಲ. ಓಕೆ, ಹೋಪ್ ಇದು ಒಂದು ಬಹಳ ಸಾರಿ ಕೇಳ್ತಾರೆ MCQ ಗಳಲ್ಲೆಲ್ಲ, ಥಿಯರಿಯಲ್ಲಿ ಕೂಡ. 17th ಕ್ವಶನ್ ಗೆ ಹೋಗೋಣ. ನೆಟ್ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್, ಅಗೇನ್ ಇದು ಆಲ್ರೆಡಿ ನಾನು ಹೇಳಿದ್ದೇ ಇದೆ. ಸೊ ಇಲೆಕ್ಟ್ರಿಕ್ ಡೈಪೋಲ್ ಅಂತ ಬಂದಾಗ ಇಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಏನಿರುತ್ತೆ, ಸೊ ಇಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಇಟ್ ಕಂಟೇನ್ಸ್, electric dipole contains two charges ಅಲ್ವಾ, two charges ಅನ್ನೋದಕ್ಕಿಂತ equal and opposite charges separated by a distance. ಓಕೆ, ಸೊ ಅದು ಡೈಪೋಲ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ -q ಅಂಡ್ +q, ಅಥವಾ ಹೀಗೂ ಹೇಳ್ಬೋದು -q +q ಆಗತ್ತೆ ಅಂತಲ್ಲ, -2q +2q ಕೂಡ ಇರ್ಬೋದು. ಸೊ ಬಟ್ ಆದ್ರೆ ಈಕ್ವಲ್ ಅಂಡ್ ಅಪೋಸಿಟ್ ಕೈಂಡ್ ಆಫ್ ಚಾರ್ಜಸ್ separated by a distance. So it constitute a dipole. Dipole ಅನ್ನ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಸೊ ಹಾಗಾಗಿ ನೆಟ್ ಚಾರ್ಜ್ ತಗೊಂಡ್ರೆ ಅದೇನಾಯ್ತು, ನೆಟ್ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಏನಾಗುತ್ತೆ, ಇದನ್ನ ಆಡ್ ಮಾಡಿದಾಗ ಆಲ್ಜಿಬ್ರಾಯಿಕ್ ಸಮ್, ಎಡಿಟಿವ್ ಇನ್ ನೇಚರ್, ಚಾರ್ಜಸ್ ಏನಾಗುತ್ತೆ, the total charge of a system is equal to, the total charge of a system is equal to algebraic sum of charges ಅಲ್ವಾ, ಪ್ರೆಸೆಂಟ್ ಇನ್ ದ ಸಿಸ್ಟಮ್. ಸೊ ಇಲ್ಲಿ ಏನಾಯ್ತು, ಆಲ್ಜಿಬ್ರಾಯಿಕ್ ಸಮ್ ತಗೊಂಡ್ರೆ ಟೋಟಲ್ ಚಾರ್ಜ್ ಏನಾಗುತ್ತೆ, ಮೈನಸ್, ಫಾರ್ ಎಕ್ಸಾಂಪಲ್ ನಾನು ತಗೊಂಡಿದ್ದು -2q ಅಂಡ್ +2q ಅಂತ ತಗೊಂಡಿದ್ದೀನಿ. ಸೊ ದಿಸ್ q ಈಸ್ ಈಕ್ವಲ್ ಟು ಏನಾಯ್ತು, 0 ಆಯ್ತು. ಓಕೆ, ಸೊ ಅಂದ್ರೆ ದ ಟೋಟಲ್ ಅಥವಾ ನೆಟ್ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಏನಾಗುತ್ತೆ, 0 ಆಗತ್ತೆ. ಓಕೆ, ಆನ್ಸರ್ ಈಸ್
ಎ ಅಂತ ತಗೊಳ್ಬಹುದು, ಆಪ್ಷನ್ ಎ ಅಂತ ತಗೊಳ್ಬಹುದು. ಓಕೆ, 18ನೇ ಕ್ವಶನ್ಗೆ ಹೋಗೋಣ. 18th ಕ್ವಶನ್, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋವಿಂಗ್ ಆಪ್ಷನ್ಸ್ ಅಬೌಟ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಕೆಲವೊಂದ್ಸರಿ ಈ ತರದ ಕ್ವಶನ್ಗಳು ಬಂದಿರ್ತವೆ ಎಕ್ಸಾಮ್ ಅಲ್ಲಿ. ರಾಂಗ್ ಸ್ಟೇಟ್ಮೆಂಟ್ ಅನ್ನ ನಾವೇನ್ ಮಾಡ್ಬೇಕು, ರಾಂಗ್ ಸ್ಟೇಟ್ಮೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ. ಓಕೆ, ರಾಂಗ್ ಸ್ಟೇಟ್ಮೆಂಟ್ ಏನಿದೆ ಅಂತ ಫೈಂಡ್ ಔಟ್ ಮಾಡೋದು. ಫಸ್ಟ್ ಒನ್ ಏನಿದೆ, ದೇ ಫಾರ್ಮ್ ಕ್ಲೋಸ್ಡ್ ಲೂಪ್. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ ಪ್ರಾಪರ್ಟಿ ಹೋದ್ರೆ ನಾವೇನ್ ಸ್ಟಡಿ ಮಾಡ್ತೇವೆ, ದೇ ನೆವರ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್ ಅಂತ ತಗೊಳ್ತೇವೆ ಅಲ್ವಾ. ಕ್ಲೋಸ್ಡ್ ಲೂಪ್ಸ್ ಅನ್ನ ಫಾರ್ಮ್ ಆಗ್ಬೇಕು ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಆದ್ರೆ, ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಆದ್ರೆ, ಸೊ ಹೀಗೆ ಈ ಡೈರೆಕ್ಷನ್ ಇದೆ ಅಂತ ಇಟ್ಕೊಂಡ್ರೆ ಇದೇನಾಗತ್ತೆ, ಹೀಗೆ ಕ್ಲೋಸ್ಡ್ ಲೂಪ್ ಅಂದ್ರೆ ಈ ರೀತಿ ಆಗ್ಬೇಕು. ಸೊ ಇದು ನಾಟ್ ಪಾಸಿಬಲ್, ಕ್ಲೋಸ್ಡ್ ಲೂಪ್ ಆಗೋದು ನಾಟ್ ಪಾಸಿಬಲ್. ಸೊ ಹಾಗಾಗಿ ದೇ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್. ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ, ಅಂದ್ರೆ ರಾಂಗ್ ಸ್ಟೇಟ್ಮೆಂಟ್ ಆಯ್ತು. ದೇ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್ ಅನ್ನೋದು ರಾಂಗ್, ಯಾಕಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ. ಸೊ ಯಾವಾಗ್ಲೂ ಇದು ಏನೋ ಕಂಟಿನ್ಯೂಸ್ ಕರ್ವ್ ಆಗಿರುತ್ತೆ. ಓಕೆ, ಸೊ ಇದರ ಜೊತೆಗೆ ಉಳಿದ ಸ್ಟೇಟ್ಮೆಂಟ್ ಗಳನ್ನು ಚೆಕ್ ಮಾಡೋಣ. ದೇ ಕ್ಯಾನ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಏನಾಯ್ತು, ಸೆಕೆಂಡ್ ಕ್ವಶನ್, ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ದೇ ಕ್ಯಾನ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಇದು ಕರೆಕ್ಟ್. ಸೊ ಅವೆರಡು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋದಿಲ್ಲ. ಸೊ ಯಾಕೆ ಇಂಟರ್ಸೆಕ್ಟ್ ಆಗೋದಿಲ್ಲ ಅಂದ್ರೆ, ಎಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಾಗತ್ತೆ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಲ್ಲಿ ನಾವೇನ್ ಹಾಕ್ಬೇಕು, ಎರಡು ಫೀಲ್ಡ್ ಲೈನ್ಸ್ ಅನ್ನ, ಫೀಲ್ಡ್ ಲೈನ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಗೆ ಎರಡು ಡೈರೆಕ್ಷನ್ ಅನ್ನ ಹಾಕ್ಬೇಕು. ಸೊ ಅಟ್ ದಿಸ್ ಪಾಯಿಂಟ್ ಏನಾಯ್ತು, ಈ ಪಾಯಿಂಟ್ ಈ ಡೈರೆಕ್ಷನ್ ಮತ್ತೆ ಹೀಗೆ. ಸೊ ಎರಡು ಡೈರೆಕ್ಷನ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಡಿನೋಟ್ ಮಾಡ್ಬೇಕು. ಸೊ ಹಾಗಾಗಿ ಇದು ಏನು, ದೇ ಕ್ಯಾನ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ನೊಂದು, ದ ಟ್ಯಾಂಜೆಂಟ್ ಡ್ರಾನ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ at any point gives the direction of electric field at that point. So electric field line straight line ಆಗಬೇಕು ಅಂತಿಲ್ಲ. ಓಕೆ, ಸೊ ಇಟ್ ಮೇ ಬಿ ಎ ಕರ್ವ್ಡ್ ಲೈನ್, ಹೀಗಿರ್ಬೋದು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಸೊ ಯಾವುದೇ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಹೇಳಿದ್ರೆ, ಟ್ಯಾಂಜೆಂಟ್ ಎಳೆಯೋದಂದ್ರೆ ಗೊತ್ತಾಗತ್ತಲ್ವಾ. ಸೊ ಟ್ಯಾಂಜೆಂಟ್ ಹೇಳಿದ್ರೆ the tangent drawn to the electric field line at any point gives the direction of electric field at that point. So ಈ ಪಾಯಿಂಟ್ ಅಲ್ಲಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಡುತ್ತೆ. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ದೇ ಆರ್ ಡೈರೆಕ್ಟೆಡ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್. ಎಸ್, ಈಗ ನಾವು ಒಂದು ಡೈಪೋಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇದು ಪ್ಲಸ್ ಕ್ಯೂ, ಇದು ಮೈನಸ್ ಕ್ಯೂ ಇದೆ ಅಂತ ಇಟ್ಕೊಂಡ್ರೆ, ಯಾವಾಗ್ಲೂ ಡೈಪೋಲ್ ಅಲ್ಲಿ ಏನಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಡ್ರಾ ಮಾಡುವಾಗ ನಾವೇನ್ ಮಾಡ್ತೇವೆ, ಇಟ್ ಈಸ್ ಡೈರೆಕ್ಟೆಡ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಅಂತ ಬರೀತೇವೆ ಅಲ್ವಾ. ಸೊ ಇದು ನೆಗೆಟಿವ್ ಚಾರ್ಜ್ ಆದ್ರೆ, ಪಾಸಿಟಿವ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಎಟ್ ನೆಗೆಟಿವ್ ಚಾರ್ಜ್ ಅಂತ ಹೇಳ್ಬೋದು. ಸೊ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ಅಂದ್ರೆ ರಾಂಗ್ ಇರೋದು ಯಾವುದು, ದೇ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್ ಅನ್ನೋದು ರಾಂಗ್ ಆಗತ್ತೆ. ಸೊ ನಾವಿಲ್ಲಿ ಏನನ್ನ ಫೈಂಡ್ ಔಟ್ ಮಾಡಬೇಕು, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್, ಅಂದ್ರೆ ಆನ್ಸರ್ ಈಸ್ ಎ ಆಗತ್ತೆ. ಓಕೆ, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಯ್ತು. ಸೊ ಇಲ್ಲಿ ಜಸ್ಟ್ ನಾವು ಏನ್ ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನನ್ನ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ಅಷ್ಟೇ. ಓಕೆ, ಸೊ ಈ ತರದ ಕ್ವಶನ್ಗಳು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೇಲೆ ಬಹಳಷ್ಟು ಕ್ವಶನ್ಸ್ ಗಳು ಬಂದಿರ್ತವೆ. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ಕೇಸ್ ಆಫ್ ಎ ಪಾಸಿಟಿವ್ ಪಾಯಿಂಟ್ ಚಾರ್ಜ್. ಸೊ ಸಪೋಸ್ ದರ್ ಇಸ್ ಎ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಇದ್ರೆ, ಸೊ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಹೇಗೆ ಬರೀಬಹುದು. ಸೊ ಜನರಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅಂದ್ರೆ, ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಅಲ್ಲಿ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ರೇಡಿಯಲಿ ಔಟ್ವರ್ಡ್ಸ್, ಸರ್ಕ್ಯುಲರ್ ಕ್ಲಾಕ್ ವೈಸ್, ರೇಡಿಯಲಿ ಇನ್ವರ್ಡ್ಸ್, ಪ್ಯಾರಲಲ್ ಸ್ಟ್ರೇಟ್ ಲೈನ್. ಪ್ಯಾರಲಲ್ ಸ್ಟ್ರೇಟ್ ಲೈನ್ ಅಂತೂ ಇರೋದಿಲ್ಲ, ಯಾಕಂದ್ರೆ ಪ್ಯಾರಲಲ್ ಸ್ಟ್ರೇಟ್ ಲೈನ್ ಬರೋದು ಯಾವಾಗ, ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಪ್ಯಾರಲಲ್ ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆ, ಸೊ ಇದಂತೂ ಅಲ್ಲ ಆನ್ಸರ್. ರೇಡಿಯಲಿ ಇನ್ವರ್ಡ್ಸ್. ಓಕೆ, ಸೊ ಸರ್ಕ್ಯುಲರ್ ಕ್ಲಾಕ್ ವೈಸ್, ಸರ್ಕ್ಯುಲರ್ ಅಂತೂ ಇರೋದಿಲ್ಲ, ಯಾಕೆ ಅಂದ್ರೆ ದೇ ನೆವರ್ ಫಾರ್ಮ್ ಎನಿ ಸರ್ಕ್ಯುಲರ್ ಶೇಪ್ಡ್ ಅಥವಾ ಕ್ಲೋಸ್ಡ್ ಲೂಪ್ಸ್ ಅನ್ನ ಫಾರ್ಮ್ ಮಾಡೋದಿಲ್ಲ, ಅಂದ್ರೆ ಸರ್ಕ್ಯುಲರ್ ಕ್ಲಾಕ್ ವೈಸ್ ಅಲ್ಲ. ಉಳಿದಿದ್ದು ಆಪ್ಷನ್ ಯಾವುದು,
ರೇಡಿಯಲಿ ಔಟ್ವರ್ಡ್ಸ್ ಅಂಡ್ ರೇಡಿಯಲಿ ಇನ್ವರ್ಡ್ಸ್ ಅಲ್ವಾ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ಕೇಸ್ ಆಫ್ ಎ ಪಾಸಿಟಿವ್ ಪಾಯಿಂಟ್ ಚಾರ್ಜ್. ಸೊ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೇವೆ? ಇಫ್ ದರ್ ಇಸ್ ಅ ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ಇದೆ ಅಂದ್ರೆ ಈಗ ಇಟ್ ಸ್ಟಾರ್ಟ್ಸ್ ಫ್ರಮ್ ಎ ಪಾಸಿಟಿವ್ ಚಾರ್ಜ್ ಅಲ್ವಾ. ಸೊ ಈ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ ಏನಾಯ್ತು, ಇದು ರೇಡಿಯಲಿ ಔಟ್ವರ್ಡ್ಸ್ ಆಯ್ತು. ಡೈರೆಕ್ಷನ್ ಹೇಗಿರುತ್ತೆ? ರೇಡಿಯಲಿ ಔಟ್ವರ್ಡ್ಸ್ ಅಂತ ತೋರಿಸಬಹುದು. ದ ಆನ್ಸರ್ ಈಸ್, ಇದು ಆನ್ಸರ್ ಆಗತ್ತೆ. ಆಪ್ಷನ್ ಎ ಇಸ್ ದ ಆನ್ಸರ್ ಆಗತ್ತೆ, ರೇಡಿಯಲಿ ಔಟ್ವರ್ಡ್ಸ್. ಇನ್ವರ್ಡ್ಸ್ ಬರೋದು ಯಾವಾಗ? ಇಫ್ ದರ್ ಇಸ್ ಅ ನೆಗೆಟಿವ್ ಚಾರ್ಜ್ ಇದ್ರೆ ಆವಾಗ ರೇಡಿಯಲಿ ಇನ್ವರ್ಡ್ಸ್ ಬರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಇಸ್ ರೇಡಿಯಲಿ ಔಟ್ವರ್ಡ್ಸ್ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗುವ. 20th ಕ್ವಶನ್. ಅಗೇನ್ ಗಾಸ್ ಲಾ ಆದ್ಮೇಲೆ ಇದೆ. ದ electric flux through a closed Gaussian surface depends on, okay, so net charges enclosed and permittivity of the medium, net charge enclosed, permittivity of the medium and size of the Gaussian surface, net charge enclosed only, permittivity of the medium only ಅಲ್ವಾ. ಸೊ ಅಕಾರ್ಡಿಂಗ್ ಟು ಗಾಸ್ ಲಾ ಏನ್ ಹೇಳತ್ತೆ? ಅಕಾರ್ಡಿಂಗ್ ಟು ಗಾಸ್ ಲಾ ಕಂಡೀಷನ್ ಏನಿರಬೇಕು? ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್, ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು ಪೈ ಈಸ್ ಈಕ್ವಲ್ ಟು ಏನ್ ಹೇಳುತ್ತೆ ಇಕ್ವೇಶನ್? ಪೈ ಈಸ್ ಈಕ್ವಲ್ ಟು ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಯೂಸ್ ಮಾಡ್ತೇವೆ. ಸೊ ಇನ್ ಏರ್ ಆದ್ರೆ ಅಲ್ವಾ. ಸೊ ಪೈ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಥವಾ ಎಪ್ಸಿಲಾನ್ ಅಂತ ಯೂಸ್ ಮಾಡಬಹುದು ಇಫ್ ದರ್ ಇಸ್ ಅ ಮೀಡಿಯಂ ಇದ್ರೆ. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಗಾಸಿಯನ್ ಸರ್ಫೇಸ್. ಸೊ ಇಲ್ಲಿ ಫಸ್ಟ್ ಕಂಡೀಷನ್ ಏನು? ಗಾಸ್ ಲಾವನ್ನ ಅಪ್ಲೈ ಮಾಡಬೇಕು ಅಂದ್ರೆ ಒಂದು ಕ್ಲೋಸ್ಡ್ ಸರ್ಫೇಸ್ ಇರಬೇಕು. ಸೊ ಈ ಸರ್ಫೇಸ್ ಗಾಸಿಯನ್ ಸರ್ಫೇಸ್ ಹೇಗ್ ಬೇಕಾದ್ರೂ ಇರ್ಬಹುದು, ಅಂದ್ರೆ ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಇರ್ಬಹುದು. ಸೊ ಹೀಗಿರ್ಬೋದು ಅಥವಾ ತೀರಾ ಚಿಕ್ಕದು ಇರ್ಬೋದು ಅಥವಾ ಯಾವುದೇ ಶೇಪ್ ಅಲ್ಲಿ ಕೂಡ ಇರ್ಬೋದು. ಸರ್ಕ್ಯುಲರ್ ಶೇಪೇ ಆಗಿರ್ಬೇಕು ಅಂತಿಲ್ಲ. ಸೊ ಯಾವ ಶೇಪ್ ಅಲ್ಲಿ ಕೂಡ ಇರ್ಬೋದು, ಬಟ್ ಆದ್ರೆ ಏನಾಗಿರ್ಬೇಕು? ಇಟ್ ಮಸ್ಟ್ ಬಿ ಅ ಕ್ಲೋಸ್ಡ್ ಸರ್ಫೇಸ್ ಆಗಿರ್ಬೇಕು. ಸೊ ದ